ಕಾಂಗ್ರೆಸ್ ನಾಯಕರು ಆರೋಪ ಮಾಡಿದ್ರೆ, ಅಂದರೆ ಆನೇಕಲ್ನ ಶಾಸಕರಾಗಿರ್ಬೋದು ಕಾವೇರಿ ನೀರು ತಂದಿದ್ರೆ ಡಬಲ್ ರೋಡ್ ಮಾಡಿದರೆ ಬಿಜೆಪಿ ಅವರು ಏನು ಮಾಡಿದ್ರು 15 ವರ್ಷ ಆಡಳಿತ ಮಾಡಿದ್ರು, ಆನೇಕಲ್ 19 ವರ್ಷ ಆಡಳಿತ ಮಾಡಿದ್ರು ಅಂತ ಹೇಳ್ತಾ ಇರ್ತಾರೆ. ಅದ್ರ ಬಗ್ಗೆ ಸರ್, ಇವತ್ತು ಆನೇಕಲ್ಲಿರುವಂಥ ಗೌರ್ಮೆಂಟ್ ಶಾಲೆಗಳಿರ್ಬೋದು, ಓವರ್ ಹೆಡ್ ಟ್ಯಾಂಕ್ಗಳಿರ್ಬೋದು, ಸಿಡಸ್ ಕೋಟೆನಲ್ಲಿರುವಂಥ ಅಗ್ನಿಶಾಮಕ ದಳ ಇರ್ಬೋದು, 100 ಬೆಡ್ ಹಾಸ್ಪಿಟ್ಲ್ ಇರ್ಬೋದು, ಇದೆಲ್ಲನೂ ನಾರಾಯಣ ಸ್ವಾಮಿ ಅವ್ರ ಬಿಡಲ್ಲ ಅಂತ ಅದು ಆಗಿರೋದು. ಕೆಲವೊಂದು ವಿಚಾರಗಳಲ್ಲಿ ನಾವು ಇನ್ನೂ ಅಭಿವೃದ್ಧಿಯಲ್ಲಿ ಇನ್ನೂ ತುಂಬ ಜೋರಾಗಿ ಮಾಡ್ಬೋದಾಗಿತ್ತು, ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಜನ ನಮ್ಮನ್ನ ವಿರೋಧ ಪಕ್ಷದಲ್ಲಿ ಕುಂಡಿಸಿರೋದು. ಇವತ್ತು ನಿಮ್ಮ 15 ವರ್ಷ ನಿಮ್ಗೆ ಆಡಳಿತ ಅಧಿಕಾರ ನಾವು ಕೊಟ್ಟವಲ್ಲ, ನೀವೇನು ಮಾಡಿದ್ರೆ ಕಾವೇರಿ ನೀರು ತಂದಿದ್ದೀರಾ ಅಂತಿರಲ್ಲ. ನಾನೊಬ್ಬ ವಾರ್ಡ್ ನಂಬರ್ 19 ಪುರಸಭಾ ಸದಸ್ಯ. ಬನ್ನಿ ಓಪನ್ ನಿಮ್ಮ ಕ್ಯಾಮ್ರಾ ತೊಗೊಂಡು ಹೋಗೋಣ, ಕಾಂಗ್ರೆಸ್ ಅವರು ಬರಲಿ, ನಾವು ಹೋಗೋಣ. ಕಾವೇರಿ ನೀರು ಯಾವ ಮನೆಗೆ ಸಂಪೂರ್ಣವಾಗಿ ಕೊಡ್ತಾ ಇದ್ದಾರೆ ನೋಡೋಣ. ಆನೇಕಲ್ ಟೌನಲ್ಲಿ 88 ಬೋರ್ ಇದೆ ಸರ್. ಆ ಬೋರಲ್ಲಿ ಬರೋವಂಥ ನೀರನ್ನ ಅಲ್ಲಿ ಬಿಡೋವಂಥ ಕಾವೇರಿ ನೀರಿಗೆ ಎರಡೂ ಮಿಕ್ಸ್ ಮಾಡಿ ನಮ್ಮ ಆನೇಕಲ್ ಜನಕ್ಕೆ ಕೊಡ್ತಾ ಇದ್ದಾರೆ. ಅದು ಕೆಳಗಡೆ ಭಾಗದಲ್ಲಿ ಇರೋವಂಥವ್ರಿಗೆ ಇವತ್ತವರೆಗೂ ಕಾವೇರಿ ನೀರು ಹೋಗ್ತಾ ಇಲ್ಲ. ಸುಮ್ಮನೆ ಏನೋ ಹೇಳಬೇಕು ಕಾವೇರಿ ನೀರು ಕೊಡ್ತಾ ಇದ್ದು, ಬನ್ನಿ ಪ್ರಾಕ್ಟಿಕಲಾಗಿ ಹೋಗಿ ಚೆಕ್ ಮಾಡೋಣ. ಬನ್ನಿ, ನಾವು ಇಲ್ಲಿ ಉಳಿತಾಯ ಮಾಡ್ಬೋದು ಅಂತ ಹೇಳಿದ್ರೆ ವಿನ ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಅಂತ ಯಾರಾದರೂ ನರೇಂದ್ರ ಮೋದಿ ಅವ್ರು ಹೇಳಿರೋದು ಒಂದೇ ಒಂದು ವಿಡಿಯೋನ, ಫೇಕ್ ವಿಡಿಯೋ ಅಲ್ಲ, ಒರಿಜಿನಾಲಿಟಿ ಇರೋಂಥ ವಿಡಿಯೋನ ನೀವು ತೋರಿಸಿದ್ರೆ ಈ ಕ್ಷಣದಲ್ಲೇ ನಾನು ಪುರಸಭಾ ಸದಸ್ಯತ್ವಕ್ಕೆ ನಾನು ರಾಜೀನಾಮೆ ಕೊಟ್ಬಿಟ್ಟು ನೀವು ಹೇಳ್ದಂಗೆ ನಾನು ಕೇಳ್ತೀನಿ ಸರ್. ಪ್ರೂವ್ ಮಾಡ್ತಾರಾ? ಇಲ್ಲ ಅಂದರೆ ಯಾರೆಲ್ಲ ಇವತ್ತರೆಗೂ ಹೇಳ್ತಾ ಇದ್ದಾರಲ್ಲ ನರೇಂದ್ರ ಮೋದಿ ಅವರು 15 ಲಕ್ಷ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಪ್ರೂವ್ ಮಾಡಲಿಲ್ಲ ಅಂದರೆ ಅವ್ರೇನು ಮಾಡ್ತಾರೆ? ನೇರ ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು ಇವತ್ತು. ಸರ್, ದೇಶದ ಅಭಿವೃದ್ಧಿಗೆ, ಭದ್ರತೆಗೆ, ಆಮೇಲೆ ಸಾಮಾಜಿಕವಾಗಿ ನಾವೆಲ್ಲ ಅಣ್ಣ ತಮ್ಮದ ಥರ ಬದುಕಿ ನಾವು ಒಳ್ಳೆಯ ರೀತಿಯಲ್ಲಿ ನಮ್ಮ ಮುಂದಿನ ಮಕ್ಕಳ ನಮ್ಮ ಭವಿಷ್ಯಕ್ಕೆ ಇದನ್ನೆಲ್ಲ ನೋಡಿ ನಾವು ಖಂಡಿತವಾಗ್ಲೂ ಬಿ ಜೆ ಪಿಗೆ ಮತ ನೀಡಬೇಕಾಗುತ್ತೆ. ಆಮೇಲೆ ನಮ್ಮ ಧರ್ಮ ನಮ್ಮ ದೇಶ ಉಳಿದ್ರೇ ನಾವೆಲ್ಲ ಇರ್ತೀವಿ ಸರ್. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಈ ಸಮಾಜದಲ್ಲಿ ಬದುಕೋಕ್ಕಾಗಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಇಡೀ ದೇಶದಲ್ಲಿ ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇರ್ಬೋದು. ಹುಬ್ಳಿಲಿ ಏನಾಯಿತು, ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಮನೆಯಲ್ಲಿರೋಂಥ ಒಂದು ಹೆಣ್ಣು ಮಗುನ ಕೊಯ್ದಾಕಿದ್ರಲ್ಲ ಸರ್. ಏನು ಸರ್ ಕೊಟ್ಟರು ಸಿ ಎಮ್ ಸ್ಟೇಟ್ಮೆಂಟಲ್ಲಿ? ಯಾವ್ದು ಅವ್ರದ್ದು ಲವ್ ಮಾಡ್ತಾ ಇದ್ರು ಅದು ಪರ್ಸ್ನಲ್ ಅಂತ ಹೇಳ್ತಾರೆ. ಒಬ್ಬ ಸಿ ಎಮ್ ಆಗಿ ಒಬ್ಬ ಹೋಮ್ ಮಿನಿಸ್ಟರ್ ಆದಂಥ ಪರಮೇಶ್ವರ್ ಅವರು ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅವ್ರದ್ದೇ ಕಾರ್ಯಕರ್ತರು ಅವ್ರ ಮನೇಲಿ ಆಗಿರೋವಂಥ ಇದನ್ನು ಇವತ್ತು ಅವರು ಮುಸ್ಲಿಮರ ಪರವಾಗಿ ನಿಂತ್ಕೊಂಡು ಮಾಡ್ತಾ ಇದ್ದಾರೆ. ನಾನು ಮುಸ್ಲಿಂ ಪರ ವಿರೋಧ ಅಂತಲ್ಲ ನಾನು ಹೇಳೋದು. ಎಲ್ಲಿ ತಪ್ಪಾಗಿದೆ ಅನ್ನೋ ತಪ್ಪು ಅಂತ ತೋರಿಸಿ ಸರ್. ನಾನು ಮಾಧ್ಯಮ ಮಿತ್ರರ ಮುಖಾಂತರ ನಾನು ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭೆಯ ಜನತೆಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತಾಡಿದ್ದಾರೆ, ಆಲ್ ಪವರ್ಸ್ ವಿತ್ ಇನ್ ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಈಗೇನು 18 ವರ್ಷ ಯುವಕರು ಮತ್ತು ಲೋಕಸಭೆಗೆ ಮೊದಲನೇ ಬಾರಿ ಚುನಾವಣೆಗೆ ವೋಟ್ ಮಾಡ್ತಾಯಿದ್ರು 23 ವರ್ಷದ ಯುವಕರು ಇರ್ಬೋದು. ಇಂಥವರಿಗೆ ಸ್ವಾಮಿ ವಿವೇಕಾನಂದ ಅವರು ಹೇಳಿರುವಂತಹ ಆ ಒಂದು ಸ್ಲೋಗನ್ನ ದಯವಿಟ್ಟು ನಾವೆಲ್ಲ ತಿಳ್ಕೊಂಡು, ಎಲ್ಲ ಪವರ್ ನಮ್ಮ ಕೈಯಲ್ಲೇ ಇದೆ, ನಾವು ಏನು ಬೇಕಾದ್ರೂ ಮಾಡ್ಬೋದು. ನಮ್ಮ ದೇಶನ ಉಳಿಸ್ಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ, ನಮ್ಮ ದೇಶನ ಕಳ್ಕೊಳ್ಳೋದಂಥದ್ದು ನಮ್ಮ ಕೈಯಲ್ಲೇ ಇದೆ. ಅದಕ್ಕೋಸ್ಕರ ನಾನು ಎಲ್ಲ ಯುವಕರಲ್ಲಿ ಮತ್ತು ಯುವತಿಯರಲ್ಲಿ ಮತ್ತು ಹೊಸದಾಗಿ ಮತ ಹಾಕ್ತಿರೋಂಥವರಲ್ಲಿ ಮತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭೆಯ ಎಲ್ಲ ಮತದಾರರಲ್ಲಿ ನಾನು ಭಿಕ್ಷೆಯನ್ನು ಬೇಡ್ತಾ ಇದ್ದೀನಿ ಅಂತಲೇ ತಿಳ್ಕೊಳ್ಳಿ, ತೊಂದರೆ ಇಲ್ಲ. ಯಾಕಂದರೆ ನಾವು ಮತ ಅನ್ನೋದು ಒಂದು ಭಿಕ್ಷೆ. ಆ ಒಂದು ಮತದಾನವನ್ನು ತಾವೆಲ್ಲರೂ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಹಾಕಿ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿಯಾಗಿರುವಂತಹ ಕ್ರಮ ಸಂಖ್ಯೆ 1 ಕಮಲದ ಗುರುತಿಗೆ ತಾವೆಲ್ಲರೂ ಮತವನ್ನು ಹಾಕಿ ಸ್ವಾಮಿ ವಿವೇಕಾನಂದ ಮತ್ತು ಪರಮಹಂಸರು ಏನು ಹೇಳಿದ್ದಾರೆ ಆ ಮಾತನ್ನು ಉಳಿಸ್ಕೊಂಡು ನಮ್ಮ ದೇಶದ ಸದೃಢ ಭವಿಷ್ಯಕ್ಕೆ ತಮ್ಮೆಲ್ಲರ ಮತ ಅತ್ಯಗತ್ಯವಾಗಿದೆ. ಇನ್ನು ಕೊನೆಯದಾಗಿ IT, BT ಮತ್ತು ಅಪಾರ್ಟ್ಮೆಂಟ್ಸ್ನಲ್ಲಿ ವಾಸ ಆಗಿರುವಂಥವ್ರು ದಯವಿಟ್ಟು ಶುಕ್ರವಾರ ಎಲೆಕ್ಷನ್ ಇದೆ, ಶನಿವಾರ ರಜಾ ಇದೆ, ಭಾನುವಾರ ರಜಾ ಇದೆ ಅಂತ ಹೇಳಿಬಿಟ್ಟು ತಾವು ಎಲ್ಲರೂ ಟ್ರಿಪ್ಗಳಿಗೆ ಹೋಗಿರೋನೆ ಅಕಸ್ಮಾತ್ ಹೋಗಬೇಕು ಅಂತ ಹೇಳಿದ್ರು ಮತಗಟ್ಟೆಗೆ ಬಂದು ಮತವನ್ನು ಹಾಕಿ ನಮ್ಮ ಕರ್ತವ್ಯ ಏನಿದೆ ಅದನ್ನು ನಾವು ಜವಾಬ್ದಾರಿಯುತವಾಗಿ ನಡೆಸ್ಕೊಟ್ಟಾದ್ಮೇಲೆ ನಾವು ಮುಂದಿನ ನಮ್ಮ ಕಾರ್ಯಕ್ರಮಗಳಿಗೆ ಹೋಗೋಣ ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಂತ ಏಪ್ರಿಲ್ 26ರಂದು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತದಾನ ಮಾಡಿ ತಮ್ಮ ಹಕ್ಕು ಚಲಾಯಿಸುವಂತೆ ಆನೇಕಲ್ನಲ್ಲಿ ಪುರಸಭಾ ಸದಸ್ಯ ಸುರೇಶ್ ಮನವಿ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಅಭ್ಯರ್ಥಿ ಹೃದಯವಂತ ಡಾಕ್ಟರ್ CN ಮಂಜುನಾಥ್ ರವರಿಗೆ ಈ ಬಾರಿ ಮತ ನೀಡುವಂತೆ ಅವರು ಮತದಾರರಲ್ಲಿ ಮತಯಾಚನೆ ಮಾಡಿದರು. ಇನ್ನು ಡಾಕ್ಟರ್ CN ಮಂಜುನಾಥ್ ರವರು ಅಭ್ಯರ್ಥಿಯಾಗಿ ಬಂದಿರುವುದು ನಮ್ಮೆಲ್ಲರಿಗೂ ಒಂದು ಉತ್ತಮ ಅವಕಾಶ. ತಪ್ಪದೇ ಗ್ರಾಮಾಂತರ ಜನತೆ ಡಾಕ್ಟರ್ CN ಮಂಜುನಾಥ್ ರವರನ್ನು ಆಯ್ಕೆ ಮಾಡಿ ದೇಶದ ಅಭಿವೃದ್ಧಿಯ ಜೊತೆಗೆ ನಮ್ಮ ರಾಜ್ಯ ಹಾಗೂ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಭಿವೃದ್ಧಿಗೆ ಕೈ ಜೋಡಿಸಬೇಕೆಂದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತದಾರರಲ್ಲಿ ಮನವಿ ಮಾಡಿದರು. ಹೆಬ್ಬಗೋಡಿ ನಗರಸಭೆಯ ಸದಸ್ಯರಾದ ನಾರಾಯಣಸ್ವಾಮಿ ಮಾತನಾಡಿ, ರಾಜ್ಯ ಸರ್ಕಾರ ದಲಿತರಿಗೆ ಮೀಸಲಿಟ್ಟಿರುವ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ದಲಿತರಿಗೆ ಅನ್ಯಾಯ ಮಾಡಿದೆ. ಹೀಗಾಗಿ ಈ ಬಾರಿ ಬಿಜೆಪಿ ಪಕ್ಷಕ್ಕೆ ಮತ ನೀಡುವಂತೆ ಮನವಿ ಮಾಡಿದರು. ಬಿಜೆಪಿ ಮುಖಂಡ ಮುರಳಿ ಮಾತನಾಡಿ, ಚುನಾವಣೆಯಲ್ಲಿ IT ಉದ್ಯೋಗಿಗಳ ಭಾಗವಹಿಸುವಿಕೆ ತುಂಬಾ ಕಡಿಮೆಯಾಗುತ್ತಿದೆ.
ಹೆಚ್ಚು ಓದಿರುವ ಐಟಿ ಉದ್ಯೋಗಿಗಳೇ ತಮ್ಮ ಹಕ್ಕನ್ನ ಚಲಾವಣೆ ಮಾಡುವುದು ಬಿಟ್ಟು ಪ್ರವಾಸ ಹೋಗುವ ಮನಸ್ಥಿತಿಗೆ ಬಂದಿದ್ದಾರೆ. ಹೀಗಾಗಿ ನಗರಗಳಲ್ಲಿ ಐಟಿ ಉದ್ಯೋಗಿಗಳು ಮೊದಲು ಮತದಾನ ಮಾಡಿ ಯೋಗ್ಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಕೆಲಸ ಮಾಡಬೇಕೆಂದು ತಿಳಿಸಿದರು. ಕೊನೆಯದಾಗಿ ನಾನು ಮಾಧ್ಯಮ ಮಿತ್ರರ ಮುಖಾಂತರ ನಾನು ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭೆಯ ಜನತೆಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತು ಹೇಳಿದ್ದಾರೆ, ಆಲ್ ಪವರ್ಸ್ ವಿತ್ ಇನ್ ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಈಗೇನು 18 ವರ್ಷ ಯುವಕರು ಮತ್ತು ಲೋಕಸಭೆಗೆ ಮೊದಲನೇ ಬಾರಿ ಚುನಾವಣೆಗೆ ವೋಟ್ ಮಾಡ್ತಾಯಿದ್ದಾರೆ, 23 ವರ್ಷದ ಯುವಕರು ಇರ್ಬೋದು, ಇಂಥವ್ರಿಗೆ ಸ್ವಾಮಿ ವಿವೇಕಾನಂದ ಅವರು ಹೇಳಿರೋಂತಹ ಆ ಒಂದು ಸ್ಲೋಗನ್ನ ದಯವಿಟ್ಟು ನಾವೆಲ್ಲ ತಿಳ್ಕೊಂಡು, ಎಲ್ಲ ಪವರು ನಮ್ಮ ಕೈಯಲ್ಲೇ ಇದೆ, ನಾವು ಏನು ಬೇಕಾದರೂ ಮಾಡ್ಬೋದು, ನಮ್ಮ ದೇಶನ ಉಳಿಸ್ಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ, ನಮ್ಮ ದೇಶನ ಕಳ್ಕೊಳ್ಳೋದಂಥದ್ದು ನಮ್ಮ ಕೈಯಲ್ಲೇ ಇದೆ. ಅದಕ್ಕೋಸ್ಕರ ನಾನು ಎಲ್ಲ ಯುವಕರಲ್ಲಿ ಮತ್ತು ಯುವತಿಯರಲ್ಲಿ ಮತ್ತು ಹೊಸದಾಗಿ ಮತ ಹಾಕ್ತಾ ಇರೋಂಥವರಲ್ಲಿ ಮತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭೆಯ ಎಲ್ಲ ಮತದಾರರಲ್ಲಿ ನಾನು ಭಿಕ್ಷೆಯನ್ನು ಬೇಡ್ತಾ ಇದ್ದೀನಿ ಅಂತಲೇ ತಿಳ್ಕೊಳ್ಳಿ, ತೊಂದರೆ ಇಲ್ಲ. ಯಾಕಂದರೆ ನಾವು ಮತ ಅನ್ನೋದು ಒಂದು ಭಿಕ್ಷೆ. ಆ ಒಂದು ಮತದಾನವನ್ನು ತಾವೆಲ್ಲರೂ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಹಾಕಿ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿಯಾಗಿರುವಂತಹ ಕ್ರಮ ಸಂಖ್ಯೆ 1 ಕಮಲದ ಗುರುತಿಗೆ ತಾವೆಲ್ಲರೂ ಮತವನ್ನು ಹಾಕಿ ಸ್ವಾಮಿ ವಿವೇಕಾನಂದ ಮತ್ತು ಪರಮಹಂಸರು ಏನು ಹೇಳಿದ್ದಾರೆ ಆ ಮಾತನ್ನು ಉಳಿಸ್ಕೊಂಡು ನಮ್ಮ ದೇಶದ ಸದೃಢ ಭವಿಷ್ಯಕ್ಕೆ ತಮ್ಮೆಲ್ಲರ ಮತ ಅತ್ಯಗತ್ಯವಾಗಿದೆ. ಇನ್ನು ಕೊನೆಯದಾಗಿ IT, BT ಮತ್ತು ಅಪಾರ್ಟ್ಮೆಂಟ್ಸ್ನಲ್ಲಿ ವಾಸ ಆಗಿರುವಂಥವ್ರು ದಯವಿಟ್ಟು ಶುಕ್ರವಾರ ಎಲೆಕ್ಷನ್ ಇದೆ, ಶನಿವಾರ ರಜಾ ಇದೆ, ಭಾನುವಾರ ರಜಾ ಇದೆ ಅಂತ ಹೇಳಿಬಿಟ್ಟು ತಾವು ಎಲ್ಲೂ ಟ್ರಿಪ್ಗಳಿಗೆ ಹೋಗಿರೋಣ, ಅಕಸ್ಮಾತ್ ಹೋಗಬೇಕು ಅಂತ ಹೇಳಿದ್ರು ಮತಗಟ್ಟೆಗೆ ಬಂದು ಮತವನ್ನು ಹಾಕಿ ನಮ್ಮ ಕರ್ತವ್ಯ ಏನಿದೆ ಅದನ್ನು ನಾವು ಜವಾಬ್ದಾರಿಯುತವಾಗಿ ನೆರೆಸ್ಕೊಟ್ಟಾದಮೇಲೆ ನಾವು ಮುಂದಿನ ನಮ್ಮ ಕಾರ್ಯಕ್ರಮಗಳಿಗೆ ಹೋಗೋಣ ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊತ, ದಯವಿಟ್ಟು ಡಾಕ್ಟರ್ CN ಮಂಜುನಾಥ್ ಅಂತಹ ಹೃದಯವಂತ ವ್ಯಕ್ತಿಯನ್ನು ಅತ್ಯಂತ ಹೆಚ್ಚು ಮತಗಳಲ್ಲಿ ನಾವು ಗೆಲ್ಲಿಸ್ಕೊಳ್ಳೋಣ ಅಂತೇಳಿ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ಕೊತ, ಕ್ರಮ ಸಂಖ್ಯೆ 1 ಹೃದಯವಂತರಾದಂಥ ನಮ್ಮ ಡಾಕ್ಟರ್ CN ಮಂಜುನಾಥ್ರವ್ರನ್ನ ಹೆಚ್ಚಿನ ಮತಗಳಲ್ಲಿ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನನ್ನ ಮಾಧ್ಯಮ ಮುಖಾಂತರ ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಮಸ್ಕಾರ. ಏನು ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭೆ 2024 ಇದೇ ಶುಕ್ರವಾರ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನಡೀತಾ ಇದೆ. ಆ ವಿಚಾರವಾಗಿ ಈ ಒಂದು ಪ್ರೆಸ್ ಮೀಟ್ನ ನಾನು ಕರೆದಿದ್ದೀನಿ. ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ನಾನು ಮತದಾರರಲ್ಲಿ ಮೊದಲನೇದಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ದಯವಿಟ್ಟು ಪ್ರತಿಯೊಬ್ಬರೂ ಮತಯಾಚನೆಯನ್ನು ನಾವೇನು ಮಾಡ್ತಾಯಿದ್ದೀವಿ ಬಂದು ಪ್ರತಿಯೊಬ್ಬರು ಮತವನ್ನು ಹಾಕಬೇಕು. IT, BT ಮತ್ತು ಏನು ಅಪಾರ್ಟ್ಮೆಂಟ್ಗಳಲ್ಲಿದ್ದಾರೆ ಇವರು ತುಂಬ ಜನ ನಮ್ಮ ವಿದ್ಯಾವಂತರಿದ್ದಾರೆ, ಅವ್ರು ಯಾರು ತುಂಬ ಜನ ವೋಟಿಂಗ್ ಪರ್ಸೆಂಟೇಜ್ ರೈಸ್ ಮಾಡಬೇಕು ಅಂದರೆ ಅವರೆಲ್ಲ ಬಂದು ವೋಟ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಎಲ್ಲ ವಿದ್ಯಾವಂತರು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿ ತಮ್ಮ ಅಮೂಲ್ಯವಾದ ಮತವನ್ನು ಹಾಕಬೇಕು. ಈ ಒಂದು ಪ್ರಜಾಪ್ರಭುತ್ವದ ಹಬ್ಬ ಏನಿದೆ, ಈ ಒಂದು ಹಬ್ಬನ ನಾವು ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿ ಈ ಚುನಾವಣೆಯಲ್ಲಿ ಮತ್ತೆ ನಾವು ನರೇಂದ್ರ ಮೋದಿಯವ್ರನ್ನ ದೇಶದ ಪ್ರಧಾನಮಂತ್ರಿಯನ್ನಾಗಿ ಆಯ್ಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರೆಸ್ ಮೀಟ್ನ ನಾನು ಕರೆದಿದ್ದೀವಿ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ, ಡಾಕ್ಟರ್ CN ಮಂಜುನಾಥ್ ಅವರು ನಮ್ಮ ಬೆಂಗಳೂರು ಲೋಕಸಭಾ ಕ್ಷೇತ್ರದ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಾರೆ. ಸೀರಿಯಲ್ ನಂಬರ್ 1 ಕಮಲದ ಗುರುತಿಗೆ ಮತವನ್ನು ನೀಡೋ ಮುಖಾಂತರ ನಾವು ಅತ್ಯಂತ ಹೆಚ್ಚಿನ ಮತಗಳಲ್ಲಿ ನಾವು ಅವ್ರನ್ನ ಗೆಲ್ಲಿಸ್ಕೊಡ್ಬೇಕಾಗಿದೆ. ಮತ್ತು ದೇಶಕ್ಕೆ ಒಂದು ಅಭಿವೃದ್ಧಿ, ಒಂದು ಭದ್ರತೆ, ಈ ವಿಚಾರವಾಗಿ ನಾವು BJPಗೆ ವೋಟ್ ಮಾಡಬೇಕಾಗಿದೆ. ದಯವಿಟ್ಟು ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಬಂದು ಸಮಯ ಸರಿಯಾಗಿ ನಾವೆಲ್ಲ ವೋಟ್ ಹಾಕೋಣ, ದೇಶನ ಮತ್ತು ನಮ್ಮ ರಾಜ್ಯನ ಮತ್ತು ಸುಭಿಕ್ಷಿತವಾಗಿ ನಡ್ಕೊಳ್ಳೋ ರೀತಿಯಲ್ಲಿ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ. DK ಸುರೇಶ್ ಸಾಕಷ್ಟು ಅಭಿವೃದ್ಧಿ ಮಾಡಿದರೆ ಅದ್ರ ಮಧ್ಯೆ ಡಾಕ್ಟರ್ ಮಂಜುನಾಥ್ ಅವರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಕಾಂಗ್ರೆಸ್ ಅವರು ಹೇಳ್ತಾರೆ. ಸರ್, DK ಸುರೇಶ್ ಅವರು ಇದು 4ನೇ ಚುನಾವಣೆನ ಎದುರಿಸ್ತಾ ಇದ್ದಾರೆ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ. ಒಂದು ಬೈ ಎಲೆಕ್ಷನಲ್ಲಿ ಬಂದರು ಮತ್ತು 2 ಸಂಪೂರ್ಣ ಚುನಾವಣೆನ ಎದುರಿಸಿ ಸುಮಾರು 11ರಿಂದ 12 ವರ್ಷಗಳ ಕಾಲ ಅವರು ಸಂಸದರಾಗಿದ್ದಾರೆ. ನಂದು ಒಂದು ನೇರ ಪ್ರಶ್ನೆ ನಾನೇನು ಕೇಳೋದು ಅಂತ ಹೇಳಿದ್ರೆ, ಇವರು ಒಂದು 3 ಸಾರಿ ಚುನಾವಣೆಯಲ್ಲಿ ಗೆದ್ದು ಬಂದಿದ್ದಾರಲ್ಲ, ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಶಾಶ್ವತವಾದಂತಹ ಯಾವುದಾದ್ರೂ ಕಾಮಗಾರಿಗಳನ್ನು ತೊಗೊಂಬಂದು ಈ ಥರ ನಾನು ಕಾಮಗಾರಿ ಮಾಡಿದ್ದೀನಿ ಅಂತ ಯಾವುದಾದ್ರು ಒಂದು ತೋರಿಸ್ಲಿ ಸರ್. ನಾನು ನೇರವಾಗಿ ನಾನು ಪ್ರಶ್ನೆ ಮಾಡ್ತಾಯಿದ್ದೀನಿ ಮಾಧ್ಯಮ ಮಿತ್ರರ ಕಡೆಯಿಂದ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಜನರಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, 3 ಸಾರಿ ನೀವೆಲ್ಲನೂ ಸೇರಿ ಕಾಂಗ್ರೆಸ್ಗೊಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ಈಗ ಡಾಕ್ಟರ್ CN ಮಂಜುನಾಥ್ ಅಂತ ಹೃದಯವಂತ ಭ್ರಷ್ಟಾಚಾರ ರಹಿತ ವ್ಯಕ್ತಿ ಅಂದರೆ ನಾವು CN ಮಂಜುನಾಥ್ ಅಂತ ಡೈರೆಕ್ಟಾಗಿ ನಾವು ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಅವರು ಜಯದೇವ್ ಹಾಸ್ಪಿಟ್ಲಲ್ಲಿ ಸುಮಾರು 20 ವರ್ಷಗಳ ಕಾಲ ಅವರು ಸೇವೆ ಮಾಡಿರೋಂಥವ್ರು. ಸೊ ಅಂಥ ಒಬ್ಬ ವ್ಯಕ್ತಿಗೆ ಈಗ ರಾಜಕೀಯದಲ್ಲಿ ನಾವು ಕರ್ಕೊಂಡ್ಬಂದಿದ್ದೀವಿ. ಅದನ್ನು ಕೂಡ ನಮ್ಮ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರೇ ನಮ್ಮ CN ಮಂಜುನಾಥ್ ಅವರು ರಾಜಕೀಯಕ್ಕೆ ಬರಬೇಕು, ಒಂದು ಸಮಾಜದಲ್ಲಿ ಒಂದು ಆರೋಗ್ಯಕರ ದೃಷ್ಟಿಯಿಂದ ಆರೋಗ್ಯವಾಗಿ ಒಂದು ಮಾಡಬೇಕಾಗಿದೆ ದೇಶನ.
ಆರೋಗ್ಯವಾದ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಬೇಕಾಗಿದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಅನ್ನೋ ಉದ್ದೇಶ ಇಟ್ಕೊಂಡೆ ಅವ್ರು ಕರ್ಕೊಂಬಂದಿದ್ದಾರೆ ವಿನ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ರಾಜಕೀಯವನ್ನು ಮಾಡಿ ಅವರೇನೋ ಹಣ ಸಂಪಾದನೆ ಮಾಡಬೇಕು ಅನ್ನೋ ಉದ್ದೇಶ ಅಂತ ಅವರಲ್ಲಿಲ್ಲ. ಯಾಕಂದ್ರೆ 20 ವರ್ಷಗಳ ಕಾಲ ಅವ್ರ ಸೇವೆ ಏನು ಅಂತ ಇಡೀ ಕರ್ನಾಟಕದ ಜನತೆಗೆ ಗೊತ್ತಿದೆ. ಅವ್ರು ಮಾಡಿರೋ ಸೇವೆ ಇಡೀ ನಮ್ಮ ಭಾರತ ದೇಶದಾದ್ಯಂತ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಡಾಕ್ಟರ್ ಸಿ ಎನ್ ಮಂಜುನಾಥ್ನ ಕರ್ಕೊಂಬಂದಿದ್ದೀವಿ. ಅದಕ್ಕೋಸ್ಕರ ನಾವು ಮತದಾರರಲ್ಲಿ ಮನವಿ ಮಾಡೋದೇನು ಅಂತ ಹೇಳಿದ್ರೆ, ಈ ರೀತಿಯ ಅದ್ಭುತವಾದ ವ್ಯಕ್ತಿ ಮತ್ತೆ ನಮ್ಗೆ ಸಿಗೋದಿಲ್ಲ. ಆ ಥರ ವ್ಯಕ್ತಿಯನ್ನು ನಾವು ಕಳ್ಕೊಳ್ಳೋದು ಬೇಡ. ದಯವಿಟ್ಟು ತಾವೆಲ್ಲನೂ ಡಾಕ್ಟರ್ ಸಿ ಎನ್ ಮಂಜುನಾಥ್ಗೆ BJP ಅಭ್ಯರ್ಥಿ ಮತ್ತು JDS ಜನತಾದಳ ಜಾತ್ಯತೀತ ಜನತಾದಳ ಅಭ್ಯರ್ಥಿಯಾಗಿ ನಾವು ಘೋಷಣೆ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ಎಲ್ಲ ಮತದಾರರು ಬಂದರು ಡಾಕ್ಟರ್ ಸಿ ಎನ್ ಮಂಜುನಾಥ್ಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಸರ್. ಕಳೆದ ಬಾರಿ ಲೋಕಸಭಾ ಚುನಾವಣೆ ಸಮಯದಲ್ಲಿ ಕಪ್ಪು ಹಣ ತರ್ತೀವಿ, 15 ಲಕ್ಷ ಅಕೌಂಟ್ಗೆ ಹಾಕ್ತೀವಿ, ಇದುವರೆಗೂ ಬಂದಿಲ್ಲ ಅಂತ ಇದು ಪ್ರಿಯಾಂಕಾ ಗಾಂಧಿ ಅವರು ನಿನ್ನೆ ಆರೋಪ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಏನು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಏನು ಹೇಳಿದ್ರು. ಸೊ ಈಗ ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ. 3 ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ 63,000 ಜನನ ಇತ್ತೀಚೆಗೆ ಒಂದು ವಜಾ ಮಾಡಿರುವಂಥ ಟರ್ಮಿನೇಟ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್, ಅಂದರೆ ಅಭಿವೃದ್ಧಿ ಇದೆನಾ, ಉದ್ಯೋಗ ಸೃಷ್ಟಿ ಇದೆನಾ ಅಂತ? ನಿಜವಾಗ್ಲೂ ನೀವು ಒಂದು ಅದ್ಭುತವಾದ ಪ್ರಶ್ನೆ ಕೇಳಿದ್ದೀರಾ. ಮೊದಲನೇ ಪ್ರಶ್ನೆ ನೀವೇನು ಕೇಳ್ತಾ ಇದ್ದೀರಾ? ಕಪ್ಪು ಹಣ ಅಂತ ಹೇಳ್ಬಿಟ್ಟು. ಹೌದು, ನರೇಂದ್ರ ಮೋದಿ ಅವರು ಪ್ರಥಮ ಬಾರಿಗೆ ಪ್ರಧಾನಮಂತ್ರಿ ಚುನಾವಣೆ ಎದುರಿಸಿದಾಗ ಕಪ್ಪು ಹಣ ನಾವು ತರ್ತೀವಿ ಅಂತ ಹೇಳಿರೋದು ನಿಜಾನೇ. ಇವತ್ತು ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಾನು ಕೊಡ್ತೀನಿ. 60 ವರ್ಷ ದೇಶ ಆಳಿದಂಥ ಕಾಂಗ್ರೆಸ್ ಅವರು, ನೆಹರು ಗಾಂಧಿ ಅವರು ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ಬಂದಿರೋಂಥ ಎಲ್ಲ 60 ವರ್ಷಗಳಲ್ಲಿ ಅವ್ರೇನು ಆಡಳಿತ ಮಾಡಿದ್ದಾರೆ. ಎಷ್ಟು ಸಾರಿ ನಾವು ಈಡಿನ ಅವರು ಬಳಸ್ಕೊಂಡು ಕಪ್ಪು ಹಣನ ತೊಗೊಂಬಂದಿದ್ದಾರೆ. ಅವ್ರು 60 ವರ್ಷದಲ್ಲಿ ತೊಗೊಂಬಂದಿರೋದು ಕಪ್ಪು ಹಣ ಎಷ್ಟು ಸರ್? ಬರೀ 400ರಿಂದ 500 ಕೋಟಿ. ಇವತ್ತು ನರೇಂದ್ರ ಮೋದಿ ಸರ್ಕಾರ 10 ವರ್ಷಗಳಲ್ಲಿ 1 ಲಕ್ಷಕ್ಕಿಂತ ಅಧಿಕ ಕಪ್ಪು ಹಣ ಎಲ್ಲ ಸೀಸ್ ಮಾಡಿ ರಿಸರ್ವ್ ಬ್ಯಾಂಕಲ್ಲಿ ಇಡ್ತಾ ಇದ್ದಾರೆ. ಅದೆಲ್ಲ ಏನದು? ಅಂದರೆ ಬರೀ ಸ್ವಿಸ್ ಬ್ಯಾಂಕಿಂದ ಬರೋದು ಮಾತ್ರನೇ ಕಪ್ಪು ಹಣ ಅಂದರೆ, ನಮ್ಮ ದೇಶದಲ್ಲಿ ಸ್ವಿಸ್ ಬ್ಯಾಂಕ್ಗಿಂತ ಹೆಚ್ಚು ಕಪ್ಪು ಹಣ ಇದೆ. ಅದಕ್ಕೋಸ್ಕರನೇ ಈಡಿನ ಕೇಂದ್ರ ಸರ್ಕಾರದಿಂದ ಅದಿಂದ ಹೊರಗಡೆ ಇರೋವಂಥ ಒಂದು ಇಡಿನ ಬಳಸ್ಕೊಂಡು ಇಡಿ ಅವರು ಅದನ್ನ ಮಾಡ್ತಾ ಇದ್ದಾರೆ. ಕಪ್ಪು ಹಣ ಎಲ್ಲ ಎಲ್ಲಿಂದ ಬರ್ತಾರೆ? 1 ಲಕ್ಷ ಹಣ ಮತ್ತೆ ಎಲ್ಲಿಂದ ಬಂತು? ಅದು ಕಪ್ಪು ಹಣ ಅಲ್ವಾ? ಅದೇ ಪ್ರಧಾನಮಂತ್ರಿಗಳು ಕೇಳಿದ್ರು, ನಮ್ಮ ದೇಶದಲ್ಲಿರೋ ಕಪ್ಪು ಹಣ ಅಂತ ಹೇಳಿದ್ರೆ ಈ ಪ್ರಶ್ನೆ ಬರ್ತಾ ಇರಲಿಲ್ಲ. ವಿದೇಶದಲ್ಲಿರುವಂತ ಕಪ್ಪು ಹಣ ಅಂತ ಹೇಳಿದ್ರೆ ಅದು ಕೇಳಬೇಕಲ್ಲ ಸರ್. ಈಗ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಕಪ್ಪು ಹಣ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ವಾದ ವಿವಾದ ಚರ್ಚೆಗಳಾಯಿತು. ಅದಕ್ಕೆ ಸಂಬಂಧಪಟ್ಟಂಗೆ ಅಂತಾರಾಷ್ಟ್ರೀಯ ಕಾನೂನುಗಳಲ್ಲಿ ಏನೆಲ್ಲ ಇದೆ ಅದನ್ನೆಲ್ಲ ತಗೊಂಡು ಅದಕ್ಕೆ ವಿಚಾರ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನೆಲ್ಲ ತಗೊಂಡಿದ್ದಾರೆ. ಆ ಮಾಹಿತಿಗಳು ಇರೋದ್ರಿಂದನೇ ಯಾರ್ಯಾರೆಲ್ಲ ಕಪ್ಪು ಹಣನ ಅಲ್ಲಿ ಇಡ್ತಾ ಇದ್ದಾರೆ ಅಂಥವ್ರನ್ನ ಈಗ ನಮ್ಮ ದೇಶದಲ್ಲೇ ಅಲ್ಲಿ ಏನಿದೆ ಅದಕ್ಕಿಂತ ಹೆಚ್ಚು ಇಲ್ಲೇ ಇಟ್ಕೊಂಡಿದ್ದಾರೆ ಅಂತ ಮಾಹಿತಿ ಬಂದಮೇಲೆ ಇಡೀ ಇಷ್ಟು ಮಾದರಿಯಾಗಿ ಕಾರ್ಯನಿರ್ವಹಿಸ್ತಾ ಇರೋದು ಸರ್. 2014ರಲ್ಲಿ ನರೇಂದ್ರ ಮೋದಿ ಪ್ರಥಮ ಚುನಾವಣೆ ಲೋಕಸಭಾ ಚುನಾವಣೆ ಘೋಷಣೆ ಮಾಡ್ತಾರೆ ಅಂತ ಕಾಂಗ್ರೆಸ್ ಅವರು ಆರೋಪ ಮಾಡಿದ್ರು. ಸರಿ, ಒಂದು ಘೋಷಣೆ ಮಾಡ್ತಾರೆ, ಕಾಂಗ್ರೆಸ್ ಅವರು ಆರೋಪ ಮಾಡ್ತಿರೋದು ಪ್ರತಿ ಒಂದು ಅಕೌಂಟ್ಗೋಸ್ಕರ 15 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು ಅಂತ ಕಾಂಗ್ರೆಸ್ ಅವರು ಆರೋಪ ಮಾಡ್ತಿರೋದು ಸರ್. ಅದಕ್ಕೋಸ್ಕರ ಜೀರೋ ಅಕೌಂಟ್ ಓಪನ್ ಮಾಡಿಸಿದ್ರು. ಆದ್ರೆ ಈಗ ಆ ಅಕೌಂಟ್ಗೆ ಕಾಂಗ್ರೆಸ್ 2,000 ದುಡ್ಡು ಹಾಕ್ತಾರೆ ಅಂತ ಆರೋಪ ಮಾಡ್ತಿರೋದು ಸರ್. ಇದು ವೆರಿ ಸಿಂಪಲ್ಲು. ಇವತ್ತು ಜನ ತುಂಬ ವಿದ್ಯಾವಂತರಿದ್ದಾರೆ. ನಮ್ಮದು ಅನಕ್ಷರಸ್ಥ ದೇಶ ಅಲ್ಲ, ಈಗ ಅಕ್ಷರಸ್ಥ ದೇಶ ಆಗಿದೆ. ಏನು ನರೇಂದ್ರ ಮೋದಿ ಅವರು 15 ಲಕ್ಷ ನಾವು ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿಲ್ಲ ಸರ್, ಅದು ತಪ್ಪು ಮಾಹಿತಿ. ಆಲ್ರೆಡಿ ಈಗ ಸುಮಾರು ಫೇಸ್ಬುಕ್ಕು ಚರ್ಚೆಗಳೆಲ್ಲ ಆಗಿದೆ. ಇವರು ಕೇವಲ ಅವ್ರು ಹೇಳಿರೋದೇನು, ನಮ್ಮ ದೇಶದಲ್ಲಿರುವಂತಹ ಕಪ್ಪು ಹಣ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಇದನ್ನೆಲ್ಲ ನಾವು ತಡೆದ್ರೆ ಅಲ್ಲಿ ಉಳಿಯುವಂಥ ಹಣ ಏನಿದೆ ನಾವು ಅಕೌಂಟಲ್ಲಿ ಲೆಕ್ಕ ಹಾಕಿದ್ರೆ ಒಬ್ಬೊಬ್ಬರಿಗೆ 15 ಲಕ್ಷ ಕೊಡೋ ಅಷ್ಟು ಹಣನ ನಾವು ಇಲ್ಲಿ ಉಳಿತಾಯ ಮಾಡ್ಬೋದು ಅಂತ ಹೇಳಿದ್ರೆ ವಿನ ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಅಂತ ಯಾರಾದರೂ ನರೇಂದ್ರ ಮೋದಿ ಅವ್ರು ಹೇಳಿರೋದು ಒಂದೇ ಒಂದು ವಿಡಿಯೋನ, ಫೇಕ್ ವಿಡಿಯೋ ಅಲ್ಲ, ಒರಿಜಿನಾಲಿಟಿ ಇರೋಂಥ ವಿಡಿಯೋನ ನೀವು ತೋರಿಸಿದ್ರೆ ಈ ಕ್ಷಣದಲ್ಲೇ ನಾನು ಪುರಸಭಾ ಸದಸ್ಯತ್ವಕ್ಕೆ ನಾನು ರಾಜೀನಾಮೆ ಕೊಟ್ಬಿಟ್ಟು ನೀವು ಹೇಳ್ದಂಗೆ ನಾನು ಕೇಳ್ತೀನಿ ಸರ್. ಪ್ರೂವ್ ಮಾಡ್ತಾರಾ? ಇಲ್ಲ ಅಂದರೆ ಯಾರೆಲ್ಲ ಇವತ್ತರೆಗೂ ಹೇಳ್ತಾ ಇದ್ದಾರಲ್ಲ ನರೇಂದ್ರ ಮೋದಿ ಅವರು 15 ಲಕ್ಷ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಪ್ರೂವ್ ಮಾಡಲಿಲ್ಲ ಅಂದರೆ ಅವ್ರೇನು ಮಾಡ್ತಾರೆ? ನೇರ ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು ಇವತ್ತು ಮಾಧ್ಯಮ ಮಿತ್ರರಲ್ಲಿ. ಈಗ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರು, ಅದು ಯಾವ ರೀತಿ ಅಂತ ಸರ್? ಚುನಾವಣೆ ಘೋಷಣೆ ಮಾಡಿದಾಗ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ತಕ್ಕಂತೆ ಇವತ್ತು ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಮತ್ತು ದೇಶದ ನರೇಂದ್ರ ಮೋದಿ ಅವರು ಏನು ಪ್ರಧಾನಿ ಆಗಿದ್ದಾರೆ ಅವರು ಮುದ್ರಾ ಯೋಜನೆ ಅಂತ ತಂದರು. ಆ ಮುದ್ರಾ ಯೋಜನೆ ಇವತ್ತು ನಮ್ಮ ಕರ್ನಾಟಕದಲ್ಲಿ 2 ಲಕ್ಷಕ್ಕಿಂತ ಅಧಿಕ ಜನಕ್ಕೆ ನಾವು ಯಾವುದೇ ಶೂರಿಟಿ ಇಲ್ದಿರ ಲೋನ್ ಕೊಟ್ಟಿದ್ದೀವಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು ನಮ್ಮ ಆನೇಕಲ್ ಟೌನಲ್ಲಿ ಖಾದ್ಯ ವಿಲಾಸ ಅಂತ ಒಂದು ಹೋಟ್ಲ್ ಓಪನ್ ಆಯಿತು. 50 ಲಕ್ಷ ರೂಪಾಯಿ ಬ್ಯಾಂಕ್ ಲೋನ್ ತೊಗೊಂಡಿದ್ದಾರೆ. ಒಂದು ಹೆಣ್ಣುಮಗು ಬ್ಯಾಂಕ್ ಲೋನ್ ತೊಗೊಂಡಿರೋದು, ಯಾವುದೇ ಶೂರಿಟಿ ಇಲ್ಲ. ಅವರು ಒಂದು ಹೋಟೆಲ್ ಓಪನ್ ಮಾಡಿ ಸುಮಾರು 30ರಿಂದ 40 ಜನಕ್ಕೆ ಉದ್ಯೋಗ ಕೊಟ್ಟರು. ಎಲ್ಲಿಂದ ಬಂತು ಉದ್ಯೋಗ? ಬಂತಲ್ಲ. 2 ಲಕ್ಷ ಜನಕ್ಕೆ ಮುದ್ರಾ ಯೋಜನೆ ನಾವು ಕೊಟ್ಟಿದ್ದೀವಿ ಅಂದರೆ 2 ಲಕ್ಷ ಇಂಟು ನೀವು ಒಂದು 5 ಜನ 10 ಜನಕ್ಕಾರು ನಾವು ಕೆಲಸ ಕೊಡ್ತೀವಲ್ಲ ಸರ್.
ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸಲ್ಲಿ ಕೆಲಸ ಮಾಡಿದಾಗ ಈಗ ನಾನೊಂದು 10 ಲಕ್ಷ 20 ಲಕ್ಷ ನಾನು ಲೋನ್ ತೊಗೊಂಡಾಗ ನಾನೊಂದು 4-5 ಜನಕ್ಕೆ ಕೆಲಸ ಕೊಡ್ತೀನಲ್ವಾ. ಅದಕ್ಕೆ ಅಂತಲೇ ಮುದ್ರಾ ಯೋಜನೆ ಮಾಡಿ ಇವತ್ತು ಇಡೀ ನಮ್ಮ ದೇಶದಲ್ಲಿ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಒಂದು 10 ಕೋಟಿಗೂ ಹೆಚ್ಚು ಜನಕ್ಕೆ ಮುದ್ರಾ ಯೋಜನೆಯಿಂದ ನಾವು ಲೋನ್ ಕೊಟ್ಟಿದ್ದೀವಿ. ಅದನ್ನು ನೀವು ಇಂಟು 5 ಜನ ಅಂತ ಲೆಕ್ಕ ಹಾಕಿದ್ರು ಎಲ್ಲಿಂದ ಎಲ್ಲಿಗೆ ಹೋಯ್ತು ಸರ್? ಇದನ್ನು ನೇರವಾಗಿ ಯಾರೂ ತಿಳ್ಕೊತಾ ಇಲ್ಲ. ಸುಮ್ಮನೆ ಏನೋ ಆಪಾದನೆ ಮಾಡಬೇಕು, ರಾಜಕೀಯವಾಗಿ ಆಪಾದನೆ ಮಾಡ್ತಾ ಇದ್ದಾರೆ ಅಷ್ಟೇ ವಿನ ಪ್ರಾಕ್ಟಿಕಲ್ಲಾಗಿ ಕ್ಯಾಲ್ಕುಲೇಷನ್ ಮಾಡಿದಾಗ ಏನು 2 ಕೋಟಿ ಅಂತ ಹೇಳ್ತಾರೆ, ಅದಕ್ಕಿಂತ ಹೆಚ್ಚಾಗಿನೇ ನಮಗೆ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ. ಅದು ಕಣ್ಣು ಕಾಣಿಸ್ತಿಲ್ಲ ಅಷ್ಟೇ. ಸರ್, ಈಗ ಚುನಾವಣಾ ಬಾಂಡ್ ಮೂಲಕ 3,000 ಕೋಟಿನ ಏನು ಉದ್ಯಮಿಗಳು ಮತ್ತೆ ಏನು ಅವರಿಂದ ವಸೂಲಿ ಮಾಡಿದ್ದಾರೆ ಮೋದಿರವರು ಅಂತೇಳಿ ನಿನ್ನೆ ಪ್ರಿಯಾಂಕಾ ಗಾಂಧಿರವರು ನೇರವಾಗಿ ಆರೋಪ ಮಾಡಿದ್ದಾರೆ. ನಿಮ್ಮ ರಿಯಾಕ್ಷನ್? ಚುನಾವಣಾ ಬಾಂಡು ಬರೀ BJP ಪಾರ್ಟಿಗೆ ಮಾತ್ರನೇ ಬಂದಿದೆಯಾ? ಓನ್ಲಿ ಚುನಾವಣಾ ಬಾಂಡ್ ಅಂದರೆ ಏನಕ್ಕೋಸ್ಕರ ಅದನ್ನು ನಾವು ತೊಗೊಂಬಂದಿದ್ದೀವಿ ನಮ್ಮ ದೇಶದಲ್ಲಿ ಅಂತ ಹೇಳಿದ್ರೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದ್ರೆ ಚುನಾವಣಾ ಬಾಂಡ್ ಅಂತ ಒಂದು ಹೊಸ ಒಂದು ದಾರಿಯಿಂದ ತೊಗೊಂಬಂದು ಏನಕ್ಕೆ ಯಾರೋ ಪಾರ್ಟಿಗೆ ಎಷ್ಟೇ ದುಡ್ಡು ಕೊಟ್ರು ಅದನ್ನು ಬಾಂಡ್ ಮುಖಾಂತರ ಕೊಟ್ಟಾಗ ಇಂಥ ಈಗ ಎಕ್ಸಾಂಪಲ್ಲು ಯಾವುದೋ ಒಂದು ಕಂಪ್ನಿಯವರು ದುಡ್ಡು ಕೊಡ್ತಾರೆ, ಅದನ್ನು ಸುಮ್ಮನೆ ಕೊಡ್ತಾಯಿರೋ ಯಾರೋ ಒಬ್ಬರು ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ರು. ಆ ಥರ ಆಗಬಾರ್ದು. ಒಂದು 10,000 20,000 5 ಲಕ್ಷ 2 ಕೋಟಿ ಈ ರೀತಿ ಏನಾದರೂ ದುಡ್ಡು ಕೊಡಬೇಕು ಪಾರ್ಟಿಗೆ ಅಂತ ಹೇಳಿದ್ರೆ ಚುನಾವಣಾ ಬಾಂಡ್ ಮುಖಾಂತರ ಕೊಡಬೇಕು ಅಂತ ಹೇಳ್ಬಿಟ್ಟು ಅದೊಂದು ಡಿಜಿಟಲ್ ಡಾಕ್ಯುಮೆಂಟ್ ಆಯಿತು. RBI ಕಡೆಯಿಂದನೇ ಮಾಡಿರೋ ಅಂಥದ್ದು. ಆ ಡಾಕ್ಯುಮೆಂಟ್ ಇದ್ದಿದ್ದಕ್ಕೆ ಇವತ್ತು ಇವ್ರು ಕೇಳ್ತಾ ಇರೋದು ಏನೋ ಬಾಂಡಲ್ಲಿ ನೀವೇನೋ ವ್ಯತ್ಯಾಸ ಮಾಡಿದಿರಾ, ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಇವತ್ತು ಇಡೀ ದೇಶದಲ್ಲಿ 32 ರಾಜ್ಯಗಳಲ್ಲಿ ನಾವು 20ರಿಂದ 22 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಆಳ್ತಾ ಇದೆ. ನೀವು ಹೇಳಿದ ಪ್ರಕಾರ 6,300 ಕೋಟಿ ಚುನಾವಣಾ ಬಾಂಡ್, ಒಟ್ಟು ಬಂದಿರೋದು 13,000 ಕೋಟಿ ಚುನಾವಣಾ ಬಾಂಡಿಂದ ಬಂದಿರೋದು. ಬರೀ ಒಂದು ರಾಜ್ಯದಲ್ಲಿ ಎಲ್ಲಿ ವೆಸ್ಟ್ ಬೆಂಗಾಳು ಮಮತಾ ಬ್ಯಾನರ್ಜಿ ಆಡಳಿತ ನಡೆಸಿರೋ ಅಂಥ ಮಮತಾ ಬ್ಯಾನರ್ಜಿಗೆ 1,680 ಕೋಟಿ ಚುನಾವಣಾ ಬಾಂಡಿಂದ ಬಂದಿದೆಯಲ್ಲ, ಮತ್ತು ಅವ್ರು ಯಾಕೆ ತಗೊಂಡ್ರು? ಅದು ಭ್ರಷ್ಟಾಚಾರ ಅಲ್ವಾ? ಯಾವುದೋ 4-5 ಬೆರಳೆಣಿಕೆ ಅಷ್ಟು ರಾಜ್ಯಗಳಲ್ಲಿ ಇವತ್ತು ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದೆ. ಅಲ್ಲಿ ಅವ್ರಿಗೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದರೆ 1,200ರಿಂದ 1,400 ಕೋಟಿ ಇದೇ ಬಾಂಡಿಂದ ಬಂದಿದೆ. ಅದು ಭ್ರಷ್ಟಾಚಾರ ಅಲ್ವಾ? ಮತ್ತು ಇವ್ರು ಯಾಕೆ ತಗೊಂಡ್ರು? ಆವತ್ತೇ ಅದನ್ನು ರಿಜೆಕ್ಟ್ ಮಾಡಬೇಕಾಗಿತ್ತಲ್ವಾ? ನಾವು 22 ರಾಜ್ಯಗಳಲ್ಲಿ ಆಡಳಿತ ಮಾಡ್ತಾ ಇರೋವಂಥವ್ರು ಆಡಳಿತ ಪಕ್ಷದವ್ರಿಗೆ ಅವರು ಚುನಾವಣಾ ಬಾಂಡ್ ಮುಖಾಂತರ ನಮಗೇನು ಪಕ್ಷದ ದೇಣಿಗೆ ಅಂತ ಕೊಟ್ಟಿದ್ದಾರೆ, ಅದೆಷ್ಟು 6,000 ಕೋಟಿ. ಮತ್ತು ಒಂದು ರಾಜ್ಯದಲ್ಲಿ ಆಡಳಿತ ಮಾಡ್ತಂಥ ಮಮತಾ ಬ್ಯಾನರ್ಜಿಗೆ 1,400 ಕೋಟಿ ಬಂದಾಗ 4-5 ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಡಳಿತ ಮಾಡ್ತಾ ಇರೋಂತಹ ಕಾಂಗ್ರೆಸ್ ಪಕ್ಷಕ್ಕೆ 1,200-300 ಕೋಟಿ ಇದೇ ಬಾಂಡಿನ ದುಡ್ಡು ಬರ್ತಾ ಇದೆಯಲ್ಲ, ಮತ್ತು ಅದನ್ನೆಲ್ಲ ವಾಪಸ್ ರಿಸರ್ವ್ ಬ್ಯಾಂಕ್ ಕೊಟ್ಬಿಡಕ್ಕೆ ಹೇಳಿ. ಅದು ಏರಿಯಾ ಇದೆಯಾ ಅವ್ರಿಗೆ? ಏನೋ ಎಲೆಕ್ಷನ್ ಬಂದಿದೆ, ವಿವಾದ ಸೃಷ್ಟಿ ಮಾಡಬೇಕು, ಜನರಿಗೆ ದಾರಿ ತಪ್ಪಿಸ್ಬೇಕು, ಅದಕ್ಕೋಸ್ಕರ ಇದೊಂದು ಹುಟ್ಟಾಕಿದ್ದಾರೆ. ಹೌದು, 75 ವರ್ಷದ ಆಡಳಿತ ನಾವು ಇಷ್ಟಕೊಂಡಿದ್ವಿ, ಇವ್ರು ಕೇವಲ 10 ವರ್ಷಕ್ಕೆ ಇಷ್ಟಕೊಂಡವ್ರೆ ಅನ್ನೋದು ಆರೋಪ ಅವ್ರದ್ದು. ಸರ್ 75 ವರ್ಷಕ್ಕೆ ಇವ್ರು ಆಡಳಿತ 75 ವರ್ಷ ಅಲ್ಲ 60 ವರ್ಷ ಅವ್ರು ಆಡಳಿತ ಮಾಡಿರೋದು. 10 ವರ್ಷ BJP ಅವ್ರನ್ನ ನಡೆಸ್ತಾ ಇದ್ದಾರೆ. ಮುಂದೇನು ಇನ್ನೂ 30 ವರ್ಷ ನಾವೇ ಆಡಳಿತನ ಮಾಡ್ತೀವಿ. ಅದ್ರ ಬಗ್ಗೆ ಬೇರೆ ಸಂಶಯನೇ ಬೇಕಾಗಿಲ್ಲ. ಇವ್ರೇನು 60 ವರ್ಷ ಅಭಿವೃದ್ಧಿ ಮಾಡಿದ್ದಾರೆ ದೇಶಕ್ಕೆ, ಅದು ಇವತ್ತು ಜನತೆ ನೋಡಿದ್ದಾರೆ. ಅವ್ರ ಅಭಿವೃದ್ಧಿ ನೋಡಿ ಅವ್ರಿಗೆ ಬೇಜಾರಾಗಿವೇನೆ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇವತ್ತು ದೇಶದ ಜನ ನಮಗೆ ಅವಕಾಶ ಮಾಡಿಕೊಟ್ಟಿರೋದು ಆಡಳಿತ ಮಾಡಿ ಅಂತ ಹೇಳ್ಬಿಟ್ಟು. ಒಂದು ಪಕ್ಷದ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಇವತ್ತು ಭಾರತದಲ್ಲಿರುವಂತಹ ಒಂದಷ್ಟು ಜನ ಪಕ್ಷದ ದೇಣಿಗೆಯನ್ನು ಕೊಡ್ತಿದ್ದಾರೆ. ಅದರಲ್ಲಿ ತಪ್ಪೇನಿದೆ? ಸರ್, ಈಗ ಕೇಂದ್ರ ಸರ್ಕಾರ EDನ ಮತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ದುರ್ಬಳಕೆ ಮಾಡಿಕೊಂಡು ಉದ್ಯಮಿಗಳಿಗೆ ನೋಟಿಸ್ ಕಳಿಸೋದು ಮತ್ತು ದೂರನ್ನು ದಾಖಲು ಮಾಡೋದು, ಬಳಿಕ ದೇಣಿಗೆ ಕೊಟ್ಟರೆ ಅವೆಲ್ಲ ದೂರುಗಳನ್ನ ವಾಪಸ್ ಪಡೆಯುವಂಥ ಪ್ರವೃತ್ತಿನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ರು. ಸರ್, ಅದು ಸತ್ಯಕ್ಕೆ ದೂರವಾದ ಸಂಗತಿ. ED CBI ಇಷ್ಟು ವರ್ಷ 60 ವರ್ಷದಿಂದನೂ ಹಂಗಾದರೆ ಕಾಂಗ್ರೆಸ್ ಅವರ ಆಡಳಿತಾವಧಿಯಲ್ಲಿ ಅವ್ರ ಕಂಟ್ರೋಲಲ್ಲಿತ್ತು. ಮತ್ತೆ ಯಾಕಂದರೆ ಅವರೇ ತಾನೇ ಇದನ್ನೆಲ್ಲ ಹುಟ್ಟಾಕಿದ್ದು ಅಂತ ಹೇಳ್ತಾರೆ. ಆವಾಗ ಅಂದರೆ ಹುಟ್ಟಾಕಿರೋದೆಲ್ಲ ಇವಾಗ ಕಾಂಗ್ರೆಸ್ ಅವ್ರದ್ದೇನಾ? ಈಗ ಕಾಂಗ್ರೆಸ್ ಅವ್ರು 60 ವರ್ಷದಿಂದ ಎಕ್ಸಾಂಪಲ್ ಸರ್ ಜನಾರ್ದನ್ ರೆಡ್ಡಿ ಸುಮಾರು 4-5 ವರ್ಷ ಜೈಲಲ್ಲಿ ಇಟ್ಟರು. ಯಾರಿಟ್ರು? ಯಾಕಿಟ್ರು? ಆವಾಗ ಆಗಿದ್ಮೇಲೆ ನಾವು ಪ್ರಶ್ನೆ ಮಾಡ್ಬೋದಾ? ನೀವು EDನ CBIನ ಬಳಸ್ಕೊಂಡು ಜನಾರ್ದನ್ ರೆಡ್ಡಿನ ತೊಗೊಂಡೋಗ್ಬಿಟ್ಟು ಆಂಧ್ರ ಪ್ರದೇಶ ಜೈಲಲ್ಲಿ ನೀವು ಇಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು. ಅಂದರೆ ಭ್ರಷ್ಟಾಚಾರನ ತಡಿಬೇಕು ಅಂತ ಹೇಳಿದ್ರೆ ಒಂದು ಸೀರಿಯಸ್ ಆ್ಯಕ್ಷನ್ ತೊಗೊಬೇಕಾಗುತ್ತೆ. ಆ ಸೀರಿಯಸ್ ಆ್ಯಕ್ಷನ್ ತೊಗೊತಾ ಇದ್ದಾರೆ. ಅದರಲ್ಲಿ ತಪ್ಪೇನಿದೆ? ಬ್ಲ್ಯಾಕ್ ಮನಿ ಎಲ್ಲಿ ಬರ್ತಾ ಇದೆ? ಇವತ್ತು ನಮ್ಮ ಕರ್ನಾಟಕದಲ್ಲೇ ಕೋಟ್ಯಾಂತರ ರೂಪಾಯಿ ದುಡ್ಡು ಎಲ್ಲಿಂದ ಸಿಗ್ತಾ ಇದೆ? ಅದ್ರ ಬಗ್ಗೆ ಪ್ರಶ್ನೆ ಮಾಡಬೇಕಲ್ವ ನಾವು. ED ಅವರು CBI ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಅವ್ರ ಪಾಡಿ ಅವ್ರು ಮಾಡೋಕೆ ಬಿಟ್ರೆ ಈ ಥರ ಕೂಳಗಳನ್ನ ನಾವು ತುಂಬ ಹಿಡಿದಾಕ್ಬೋದು. ಬಟ್ ಇವ್ರೇನು ಗೊತ್ತಾ, ಅಡ್ಡ ಆಗ್ತಾ ಇದ್ದಾರೆ. ಯಾಕೆ? ಆಮೇಲೆ ಇನ್ನೊಂದು ಭ್ರಷ್ಟಾಚಾರದ ಬಗ್ಗೆ ನಾವು ಮಾತಾಡಬೇಕು ಅನ್ನೋದು ತುಂಬ ಇದೆ ಸರ್. ಇವತ್ತು ನಮ್ಮ ನರೇಂದ್ರ ಮೋದಿ ಅವರಾಗಿರ್ಬೋದು, ಅಮಿತ್ ಶಾ ಅವರಾಗಿರ್ಬೋದು, ನಿರ್ಮಲಾ ಸೀತಾರಾಮನ್ ಅವರು ಇಂಥವರೆಲ್ಲ ಇದ್ದಾರೆ. ಮತ್ತು ನಮ್ಮ ಸಚಿವರಾಗಿರೋಂಥ ಏನು ಕೇಂದ್ರ ಸಚಿವರಾಗಿದ್ದಾರೆ ನಮ್ಮ ರಾಜನಾಥ್ ಸಿಂಗ್ ಅವರಿರ್ಬೋದು, ಇವ್ರ ಬಗ್ಗೆ ಎಲ್ಲ ಒಂದೇ ಒಂದು ಭ್ರಷ್ಟಾಚಾರ
ಇದು ಭ್ರಷ್ಟಾಚಾರ ತೋರ್ಸೋಕ್ಕಾಯ್ತಾ ಸರ್ ಇವ್ರ ಕೈಯಲ್ಲಿ 10 ವರ್ಷ ಆಡಳಿತದಲ್ಲಿ? ಸರ್ ಒಟ್ಟಾರೆ ಈಗ ಬಿಜೆಪಿಗೆ ಓಟು ಜನ ಏನಕ್ಕೆ ಮಾಡಬೇಕು ಸರ್? ಸರ್ ದೇಶದ ಅಭಿವೃದ್ಧಿಗೆ, ಭದ್ರತೆಗೆ, ಆಮೇಲೆ ಸಾಮಾಜಿಕವಾಗಿ ನಾವೆಲ್ಲ ಅಣ್ಣ ತಮ್ಮದ ಥರ ಬದುಕಿ ನಾವು ಒಳ್ಳೆಯ ರೀತಿಯಲ್ಲಿ ನಮ್ಮ ಮುಂದಿನ ಮಕ್ಕಳ ನಮ್ಮ ಭವಿಷ್ಯಕ್ಕೆ ಇದನ್ನೆಲ್ಲ ನೋಡಿ ನಾವು ಖಂಡಿತವಾಗ್ಲೂ ಬಿ ಜೆ ಪಿಗೆ ಮತ ನೀಡಬೇಕಾಗುತ್ತೆ. ಆಮೇಲೆ ನಮ್ಮ ಧರ್ಮ ನಮ್ಮ ದೇಶ ಉಳಿದ್ರೇ ನಾವೆಲ್ಲ ಇರ್ತೀವಿ ಸರ್. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಈ ಸಮಾಜದಲ್ಲಿ ಬದುಕೋಕ್ಕಾಗಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಇಡೀ ದೇಶದಲ್ಲಿ ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇರ್ಬೋದು. ಹುಬ್ಳಿಲಿ ಏನಾಯಿತು, ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಮನೆಯಲ್ಲಿರೋಂಥ ಒಂದು ಹೆಣ್ಣು ಮಗುನ ಕೊಯ್ದಾಕಿದ್ರಲ್ಲ ಸರ್. ಏನು ಸರ್ ಕೊಟ್ಟರು ಸಿ ಎಮ್ ಸ್ಟೇಟ್ಮೆಂಟಲ್ಲಿ? ಯಾವ್ದು ಅವ್ರದ್ದು ಲವ್ ಮಾಡ್ತಾ ಇದ್ರು ಅದು ಪರ್ಸ್ನಲ್ ಅಂತ ಹೇಳ್ತಾರೆ. ಒಬ್ಬ ಸಿ ಎಮ್ ಆಗಿ ಒಬ್ಬ ಹೋಮ್ ಮಿನಿಸ್ಟರ್ ಆದಂಥ ಪರಮೇಶ್ವರ್ ಅವರು ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅವ್ರದ್ದೇ ಕಾರ್ಯಕರ್ತರು ಅವ್ರ ಮನೇಲಿ ಆಗಿರೋವಂಥ ಇದನ್ನು ಇವತ್ತು ಅವರು ಮುಸ್ಲಿಮರು ಪರವಾಗಿ ನಿಂತ್ಕೊಂಡು ಮಾಡ್ತಾ ಇದ್ದಾರೆ. ನಾನು ಮುಸ್ಲಿಂ ಪರ ವಿರೋಧ ಅಂತಲ್ಲ ನಾನು ಹೇಳೋದು. ಎಲ್ಲಿ ತಪ್ಪಾಗಿದೆ ಅನ್ನೋ ತಪ್ಪು ಅಂತ ತೋರಿಸಿ ಸರ್. ಅವ್ರನ್ನ ನೀವು ಇನ್ನೂ ಎಷ್ಟು ದಿವಸ ಅಂತ ಈ ರೀತಿ ನಿಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಬಳಸ್ಕೊಂಡು ಹೋಗ್ತಾ ಇದ್ದೀರಾ? ಇವತ್ತು ಸರ್ಕಾರ ಇದ್ದ ಪ್ರವೀಣ್ ನೆಟ್ಟೂರ್ದು ಆಯ್ತಲ್ಲ, ಅದೇನ್ ಕ್ರಮ ತಗೊಂಡ್ರಿ ಸರ್? ಈಗ ಜೈಲ್ಗೆ ಹಾಕಿದ್ದೀರಿ ಅಷ್ಟೇ ತಾನೇ. ಇವ್ರು ನಾವು ಜೈಲ್ಗೆ ಹಾಕಿದ್ದೀವಿ, ನಾವು FIR ಮಾಡಿದ್ವಿ, ನಾವು ಕೇಸ್ ಮಾಡಿದ್ದೀವಿ ಸರ್. ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ನಾವು ಯಾವುದೇ ರೀತಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಬಿಟ್ಟು ಕೈ ತೊಳ್ಕೊಂಡಿಲ್ಲ. ಇವ್ರು ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ? ಅವ್ರದ್ದೇ ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ ಮನೇಲಿ ಆಗಿರೋದು ಸರ್. ಒಂದು ಶಾಲಾ ಕಾಲೇಜ್ ನಾವಾಡದಲ್ಲಿ ನಡೆದಿದೆ. ಅವ್ರ ಕಾರ್ಪೊರೇಟರ್ ಮನೆಯಲ್ಲೇ ಈ ಥರ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡೋಕ್ಕೆ ಇವ್ರ ಕೈಲಿ ಆಗಲಿಲ್ಲ. ಕೊನೆಗೆ ಅವ್ರು ಸಿ ಎಮ್ ಹೋಗಿ ನನ್ನ ಕ್ಷಮೆ ಕೇಳಿದಾರಲ್ಲ ಸರ್. ಎಲ್ಲ ಒಂದು ಥರ ಸ್ಟೇಟ್ಮೆಂಟ್ ಕೊಡ್ತಾರೆ. ಮತ್ತು ಅವ್ರ ಕಾರ್ಪೊರೇಟ್ರು ಅವ್ರು ಬೈದ ಮೇಲೆ ಅದ್ರ ತಪ್ಪು ಅರಿವು ಮಾಡಿಕೊಂಡು ಅವ್ರ ಮನೇಲಿ ಹೋಗ್ಬಿಟ್ಟು ಅವ್ರು ಫೋನ್ ಮಾಡಿ ಕ್ಷಮೆ ಕೇಳ್ತಾರೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಮಾಡೋವಂಥದ್ದು ವಿಚಾರ ತಿಳ್ಕೊಳ್ಳಿ. 1 ನಿಮಿಷ ನೀವು ಲೇಟಾಗಿ ಕೊಡಿ. ನೀವು ಏನು ಮಾಹಿತಿನ ಸಂಪೂರ್ಣವಾಗಿ ತಿಳ್ಕೊಂಡು ವಿಚಾರ ಏನು ನಡೀತಾ ಇದೆ ಅದನ್ನು ನೀವು ಸಮಾಜಕ್ಕೆ ತಿಳಿಸಿ. ಏನೋ ಒಂದು ಹೇಳ್ಬಿಡೋದು ಬರೋದು ಮತ್ತೆ ತಪ್ಪಾಯಿತು ಅಂತ ಹೇಳೋದು ಇನ್ನೊಂಥರ ಸ್ಟೇಟ್ಮೆಂಟ್ ಕೊಟ್ಟು ಜನಗಳಾಗಿ ಗೊಂದಲದಲ್ಲಿ ಇಡ್ತಾ ಇದ್ದೀರಾ ಸರ್? ಈಗ ಮೊನ್ನೆ ಮಾಜಿ ಪ್ರಧಾನಿ ದೇವೇಗೌಡರು ಹೇಳ್ತಾರೆ ಎಲೆಕ್ಷನ್ ಆದಮೇಲೆ ರಾಜ್ಯ ಸರ್ಕಾರ ಪತನ ಆಗುತ್ತೆ ಅಂತ. ನೀವೇನಾದರೂ ಕೈ ಹಾಕ್ತೀರಾ ಬಿಜೆಪಿ ಅವರು ಪತನ ಮಾಡೋದಕ್ಕೆ? ಸರ್, ಅದು ನಮ್ಮ JDSನ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳು, ಅವರು ಅತ್ಯಂತ ಹಿರಿಯರು. ಅವ್ರಿಗಾಗಿರೋವಂಥ ಏನು ಒಂದು ರಾಜಕೀಯದ ಅನುಭವದ ವಯಸ್ಸು ಕೂಡ ನನಗಾಗಲಿಲ್ಲ. ಅವ್ರು ಹಿರಿಯರು, ಅವ್ರ ವೇದಿಕೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ ಸರ್. ನಾವು ಆನೇಕಲ್ ವಿಚಾರಕ್ಕೆ ಬರೋದಾದ್ರೆ ಕಾಂಗ್ರೆಸ್ ನಾಯಕರು ಆರೋಪ ಮಾಡಿದ್ರೆ, ಅಂದ್ರೆ ಆನೇಕಲ್ನ ಶಾಸಕರಾಗಿರ್ಬೋದು ಕಾವೇರಿ ನೀರು ತಂದಿದ್ರೆ ಡಬಲ್ ರೋಡ್ ಮಾಡಿದ್ರೆ ಬಿಜೆಪಿ ಅವ್ರು ಏನು ಮಾಡಿದ್ರು? 15 ವರ್ಷ ಆಡಳಿತ ಮಾಡಿದ್ರು, ಆನೇಕಲ್ 19 ವರ್ಷ ಆಡಳಿತ ಮಾಡಿದ್ರು ಅಂತ ಹೇಳ್ತಾ ಇರ್ತಾರೆ. ಅದ್ರ ಬಗ್ಗೆ ಸರ್, ಇವತ್ತು ಆನೇಕಲ್ಲಿರುವಂಥ ಗೌರ್ಮೆಂಟ್ ಶಾಲೆಗಳಿರ್ಬೋದು, ಓವರ್ ಹೆಡ್ ಟ್ಯಾಂಕ್ಗಳಿರ್ಬೋದು, ಸಿಡೋಸ್ ಕೋಟೆನಲ್ಲಿರುವಂಥ ಅಗ್ನಿಶಾಮಕ ದಳ ಇರ್ಬೋದು, 100 ಬೆಡ್ ಹಾಸ್ಪಿಟ್ಲ್ ಇರ್ಬೋದು, ಇದೆಲ್ಲನೂ ನಾರಾಯಣಸ್ವಾಮಿ ಅವ್ರ ಬಿಡಲ್ಲ ಅಂತ ಅದು ಆಗಿರೋದು. ಕೆಲವೊಂದು ವಿಚಾರಗಳಲ್ಲಿ ನಾವು ಇನ್ನೂ ಅಭಿವೃದ್ಧಿಯಲ್ಲಿ ಇನ್ನೂ ತುಂಬ ಜೋರಾಗಿ ಮಾಡ್ಬೋದಾಗಿತ್ತು, ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಜನ ನಮ್ಮನ್ನ ವಿರೋಧ ಪಕ್ಷದಲ್ಲಿ ಕುಂಡಿಸಿರೋದು. ಇವತ್ತು ನಿಮ್ಮ 15 ವರ್ಷ ನಿಮ್ಗೆ ಆಡಳಿತ ಅಧಿಕಾರ ನಾವು ಕೊಟ್ಟವಲ್ಲ, ನೀವೇನು ಮಾಡಿದ್ದೀರಾ? ಕಾವೇರಿ ನೀರು ತಂದಿದ್ದೀರಾ ಅಂತಿರಲ್ಲ. ನಾನೊಬ್ಬ ವಾರ್ಡ್ ನಂಬರ್ 19 ಪುರಸಭಾ ಸದಸ್ಯ. ಬನ್ನಿ, ಓಪನ್ ನಿಮ್ಮ ಕ್ಯಾಮ್ರಾ ತೊಗೊಂಡು ಹೋಗೋಣ. ಕಾಂಗ್ರೆಸ್ ಅವರು ಬರಲಿ, ನಾವು ಹೋಗೋಣ. ಕಾವೇರಿ ನೀರು ಯಾವ ಮನೆಗೆ ಸಂಪೂರ್ಣವಾಗಿ ಕೊಡ್ತಾ ಇದ್ದಾರೆ ನೋಡೋಣ. ಆನೇಕಲ್ ಟೌನಲ್ಲಿ 88 ಬೋರ್ ಇದೆ ಸರ್. ಆ ಬೋರಲ್ಲಿ ಬರೋವಂಥ ನೀರನ್ನ ಅಲ್ಲಿ ಬಿಡೋವಂಥ ಕಾವೇರಿ ನೀರಿಗೆ 2 ಮಿಕ್ಸ್ ಮಾಡಿ ನಮ್ಮ ಆನೇಕಲ್ ಜನಕ್ಕೆ ಕೊಡ್ತಾ ಇದ್ದಾರೆ. ಅದು ಕೆಳಗಡೆ ಭಾಗದಂತ ಇರೋವಂಥವ್ರಿಗೆ ಇವತ್ತವರೆಗೂ ಕಾವೇರಿ ನೀರು ಹೋಗ್ತಾ ಇಲ್ಲ. ಸುಮ್ಮನೆ ಏನೋ ಹೇಳಬೇಕು ಕಾವೇರಿ ನೀರು ಕೊಡ್ತಾ ಇದ್ದು. ಬನ್ನಿ, ಪ್ರಾಕ್ಟಿಕಲಾಗಿ ಹೋಗಿ ಚೆಕ್ ಮಾಡೋಣ ಬನ್ನಿ. ನಾಡಿನ ಜನತೆಗೆ ನಮಸ್ಕಾರ ಪಡ್ತಾ, ಏನು ನಮ್ಮ ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ. ನಮ್ಮ ಆನೇಕಲ್ಲು ಈ ಭಾಗದಲ್ಲಿ 26ನೇ ತಾರೀಕು ಲೋಕಸಭಾ ಚುನಾವಣೆ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಯಾಕೆ BJPಗೆ ವೋಟ್ ಆಗಬೇಕು, ಕಾಂಗ್ರೆಸ್ಸಿಂದ ನಮ್ಮ SC/ST ಸಮುದಾಯಗಳಿಗೆ ಏನಾಗಿದೆ ಅನಾಹುತಗಳು ಅನ್ನುವಂಥದ್ದನ್ನು ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಕಾಂಗ್ರೆಸ್ಸು ದೀನದಲಿತರಿಗೆ ಕೊಟ್ಟಂಥ ದೊಡ್ಡ ಒಂದು ಚೆಂಬು, ಒಂದು ಚಿಪ್ಪು. ಏನಪ್ಪ ಅಂತಂದರೆ, ಈಗ 23ನೇ ಇಸ್ವಿನಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಫಾರ್ಮೇಷನ್ ಆಯಿತು, ಸಿದ್ದರಾಮಯ್ಯವ್ರು CM ಆದಮೇಲೆ ಅವರ ವಿವಿಧ ಯೋಜನೆಗಳಿಗೆ ನಮ್ಮ SC/ST ಹಣವನ್ನು 11,140 ಕೋಟಿ 11,140 ಕೋಟಿ ಅಷ್ಟು ಅಮೌಂಟನ್ನು ಅವರು ಬೇರೆ ಬೇರೆ ಅವರ ಯೋಜನೆಗಳಿಗೆ ತಗೊಂಡಿದ್ದಾರೆ. ಇದರಿಂದ ಎಷ್ಟು ಕುಟುಂಬಗಳಿಗೆ ಅನ್ಯಾಯ ಆಗ್ತಾಯಿದೆ, ಯಾವ ರೀತಿ ನಮ್ಮ ಸ್ಟೂಡೆಂಟ್ಗಳಿಗೆ, ನಮ್ಮ SC/ST ಸಮುದಾಯಗಳಿಗೆ ಅನ್ಯಾಯ ಆಗ್ತಾಯಿದೆ ಅನ್ನೋಂಥದ್ದನ್ನು ಇವತ್ತು ಇಡೀ ನಾಡಿನ
SC/STಗಳು ದಲಿತರು ಎಚ್ಚೆತ್ಕೊಂಡು ಅದ್ರ ಬಗ್ಗೆ ನಾವು ಗಮನಿಸಬೇಕಾಗುತ್ತೆ. ಇವತ್ತು ಸರಿಸುಮಾರು ಆ ಒಂದು 3.5 ಲಕ್ಷ ಸಬ್ಸಿಡಿ ಕೊಡೋವಂಥದ್ದು ಸರ್ಕಾರದಲ್ಲಿರೋವಂಥ ಸ್ಕೀಮ್ಗಳು. ಒಂದು ಕುಟುಂಬಕ್ಕೆ 3.5 ಲಕ್ಷ ಅಂತಂದಾಗ 11,140 ಕೋಟಿಯಲ್ಲಿ ಸುಮಾರು 3,18,400 ಕುಟುಂಬಗಳಿಗೆ ಇವತ್ತು ರಾಜ್ಯದಲ್ಲಿ ಆ ಸಹಾಯಧನವನ್ನು ಕೊಡ್ಬೋದಾಗಿತ್ತು. ಅಷ್ಟು ಸಹಾಯಧನ ಆ ವ್ಯಕ್ತಿಗಳಿಗೆ ಸೇರಿದರೆ ಅವರು ಅವ್ರದ್ದೇ ಆದಂಥ ಒಂದು ಸ್ವಯಂ ಉದ್ಯೋಗ, ಒಂದು ಟ್ಯಾಕ್ಸಿ ಇರ್ಬೋದು, ವಿವಿಧ ಯೋಜನೆಗಳಲ್ಲಿ ಆ ಕುಟುಂಬನ ಅವರು ಪಾಲನೆ ಮಾಡೋಂಥ ಒಂದು ಶಕ್ತಿ ಸಾಮರ್ಥ್ಯ ಅವ್ರಿಗೆ ಬರ್ತಿತ್ತು. ಇವತ್ತು ಸಂವಿಧಾನದ ಪ್ರಕಾರ ನಾವು ಮಾತಾಡೋದಾದರೆ ನಮ್ಮ SC/ST ಅಮೌಂಟನ್ನು ತೆಗಿಯೋಂಗಿಲ್ಲ. ಇವತ್ತು ಅವ್ರು ಬೇರೆ ಇನ್ಕಮ್ ಆಫ್ ಸೋರ್ಸ್ ಬೇರೆ ಕಡೆಯಿಂದ ಮಾಡಿ ವಿವಿಧ ಯೋಜನೆಗಳಿಗೆ ಹಣವನ್ನು ಬಳಸಿದರೆ ನಮ್ಮದೇನು ತಗೊಳ್ಳಿಲ್ಲ. ಇವತ್ತೇನು ನಮ್ಮದೇ ದುಡ್ಡಕ್ಕೆ ಯಾಕೆ ಕೈ ಹಾಕ್ತಾರೆ ಅಂತಂದರೆ ಕಾಂಗ್ರೆಸ್ಸು ಇದೇ ಫಸ್ಟು ನಮಗೆ SC/STಗಳು ಮಾಡ್ತಾ ಇರೋ ಅನ್ಯಾಯ ಅಲ್ಲ ಇದು. ನಿಮಗೆ ನೇರ ಉದಾಹರಣೆಗಳು ಅಥವಾ ನೈಜ ಘಟನೆಗಳನ್ನು ನಾನು ಹೇಳಬೇಕಾದ್ರೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಇವತ್ತು ಬಾಬಾ ಸಾಹೇಬರು ತುಂಬ ಕ್ಲಿಯರಾಗಿ ಹೇಳಿದ್ರು, ದಲಿತರಿಗೆ ಸುಡುವಂಥ ಪಕ್ಷ ಯಾವುದನ್ನ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ, ದಲಿತರು ಅದರಿಂದ ಈಚೆ ಬನ್ನಿ ಅನ್ನುವಂಥದ್ದನ್ನು ಅವರು ಆಗಲೇ ನಮಗೆ ಸಂದೇಶ ಕೊಟ್ಟೋಗಿದ್ದಾರೆ. ಇವತ್ತೆಲ್ಲೋ ಒಂದು ಜಾಗದಲ್ಲಿ ನಮ್ಮ ಸ್ವಯಂ ಏಳಿಗೆಗಳಿಗಾಗಿ ನಾವು ಕೆಲವೊಂದು ವಿಚಾರಗಳಿಗೆ ನಮ್ಮ ಮುಖಂಡರು ಕೆಲವರು ಪಾರ್ಟಿನಲ್ಲಿ ಇರ್ಬೋದು, ಅದು ಅವರ ವೈಯಕ್ತಿಕ ಸಂಬಂಧಪಟ್ಟಂಥದ್ದು. ಆದರೆ ಇವತ್ತು ನಾನು ನೇರವಾಗಿ ಇವತ್ತು ಏನು ಸಾಮಾನ್ಯ ದಲಿತರಿದ್ದೀರಿ, ನಾವು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಹಾಳಾಗೇ ಇರಬೇಕು ಅನ್ನೋವಂಥದ್ದನ್ನು ನಮ್ಮನ್ನು ಮತ್ತೆ ಎಲ್ಲೋ ಒಂದು ಜಾಗದಲ್ಲಿ ಮೂಲಕ್ಕೆ ತಗೊಂಡೋಗಿ ನಿಲ್ಲಿಸೋವಂಥ ಒಂದು ಕೆಲಸ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾಯಿದೆ. ಇವತ್ತು ಹಂಗಾಗಿ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ನಾವೆಲ್ಲ ಏನಿದ್ದೀವಿ ದಲಿತರು SC/STಗಳು ಇವರೆಲ್ಲ ಕೂಡ ಎಚ್ಚೆತ್ತುಕೊಂಡು ಕೂಲಂಕುಷವಾಗಿ ಅಂಕಿಅಂಶಗಳನ್ನು ನೋಡಿ ಸರ್ಕಾರಗಳ ಯೋಜನೆಗಳನ್ನು ನೋಡಿ ಈಗ ಈ ಸಲನೂ ಕೂಡ ಸರಿಸುಮಾರು ಒಂದು 20-23 ಸಾವಿರ ಕೋಟಿ ತಗೊಳ್ತಾ ಇದ್ದಾರೆ ಅನ್ನೋವಂಥದ್ದು ಒಂದು ಮಾಹಿತಿ ಇದೆ. ಆ ಒಂದು ಜಾಗದಲ್ಲಿ ಈಗ ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೂ 3,18,400 ಕುಟುಂಬ ಒಂದು ವರ್ಷಕ್ಕೆ ಇವ್ರಿಗೆ ಅನ್ಯಾಯ ಆಗ್ತಾಯಿದೆ ಅಂದರೆ ಈಗ ಎಲ್ಲೋ ಒಂದು ಜಾಗದಲ್ಲಿ ಆ ಅಮೌಂಟ್ ಅವ್ನು ಸೇರಿದರೆ ಅವರೇ ಎಲ್ಲ ಡೆವಲಪ್ಮೆಂಟ್ ಮಾಡಿ ಅವರೇ ಏನು ಬೇಕೋ ಮಾಡ್ಕೊಳೋರು. ಇವರ ಗ್ಯಾರಂಟಿ ಯೋಜನೆಗಳು ನಮಗೆ ಬೇಕು ಅಂತೇಳಿ ಯಾವುದೇ ಒಬ್ಬ ದಲಿತ ಅದನ್ನು ಅವ್ರಿಗೆ ಅರ್ಜಿ ಹಾಕಲಿಲ್ಲ. ಇವತ್ತು ಮಾನ್ಯ ಕಾಂಗ್ರೆಸ್ನ ಸರ್ಕಾರದವ್ರು ಏನು ಹೇಳ್ತಾರೆ, CM ಇರ್ಬೋದು ಅವ್ರು ಇರ್ಬೋದು, ಆ ದುಡ್ಡನ್ನು ನಿಮ್ಮದೇ ವಿವಿಧ ಯೋಜನೆಗಳು ಬಳಸ್ತೀವಿ ಅಂತ ಹೇಳ್ತಾರೆ. ಯಾವುದೇ ಒಬ್ಬ ದಲಿತರು ನಮಗೊಂದು ಗ್ಯಾರಂಟಿ ಯೋಜನೆ ಬೇಕು ಅಂತೇಳಿ ಅಪ್ಲಿಕೇಶನ್ ನಾವು ಹಾಕಲಿಲ್ಲ. ನಾವೇನಕ್ಕೆ ಅಪ್ಲಿಕೇಶನ್ ಹಾಕ್ತೀವಿ, ನಮಗೆ ವಿದ್ಯಾರ್ಥಿ ವೇತನ ಕೊಡಿ ಅಥವಾ ಸ್ವಯಂ ಉದ್ಯೋಗಿ ಕೊಡಿ ಅಂತೇಳಿ ನಾವು ಅಪ್ಲಿಕೇಶನ್ ಹಾಕುವಂಥದ್ದು ಅದು ಸಹಜ ಅದು. ಆದರೆ ಇವತ್ತೆಲ್ಲೋ ಒಂದು ಜಾಗದಲ್ಲಿ ಮತ್ತೆ ನಮ್ಮನ್ನು ಗುಲಾಮಗಿರಿಗೆ ಕಾಂಗ್ರೆಸ್ ತಳ್ತಾ ಇದೆಯಾ ಅನ್ನೋವಂಥದ್ದು ಪ್ರಶ್ನೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ತುಂಬ ಕ್ಲಿಯರಾಗಿ ಹೇಳ್ತೀನಿ, ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ದಲಿತರ ಪರ ಇಲ್ಲ, ಅದು ಇರೋದು ಇಲ್ಲ, ಇನ್ನು ಮುಂದೇನೂ ಇರಲ್ಲ. ತಾವೆಲ್ಲ ಈಗಲೇ ಎಚ್ಚೆತ್ತುಕೊಂಡು ಈಗ ತುಂಬ ಒಂದು ಒಳ್ಳೆಯ ಅವಕಾಶ ನಮಗೆ ಸಿಕ್ಕಿದೆ. ಹಾಗಾಗಿ ನಾವು ಇವತ್ತು ಕಾಂಗ್ರೆಸ್ಸನ್ನು ನಾವು ಸೋಲಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಸರ್, ಈಗ ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದ್ದಾಗ ದಲಿತ CM ವಿಚಾರ ಬಂದಾಗ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಹೇಳ್ತಾರೆ, ಬಿಜೆಪಿ ಪಕ್ಷದಲ್ಲಿ ದಲಿತರ ಎಂದಿಗೂ CM ಆಗೋದಿಲ್ಲ ಅಂತೇಳಿ ಇಲ್ಲೇ ಆನೇಕಲ್ನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದೆಲ್ಲ ಒಂದ್ ಕಡೆ ಬಿಜೆಪಿನ ಒಂದು ದಲಿತ ವಿರೋಧಿ ಅಲ್ವಾ, ಮುಖ್ಯಮಂತ್ರಿ ಆಗ್ಬಾರ್ದು ಹಾಗಾದ್ರೆ ಬಿಜೆಪಿಯಲ್ಲಿ? ಅಲ್ಲಲ್ಲ, ಈಗ ನಾರಾಯಣ ಸ್ವಾಮಣ್ಣವರು ಅವರು ಯಾವ ಒಂದು ಆಯಾಮದಲ್ಲಿ ಹೇಳಿಕೆ ಕೊಟ್ಟಾರೋ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆದರೂ ಕೂಡ ನಮಗೆ ಈಗಿನ ಒಂದು ಪರಿಸ್ಥಿತಿಗೆ ತಗೊಂಡ್ರೆ ಇವತ್ತು ಗೋವಿಂದ ಕಾರಜೋಳ ಅವ್ರನ್ನ ನಾವು DCM ಮಾಡಿದ್ವಿ. ಆದಮೇಲೆ ಯಡಿಯೂರಪ್ಪನವರು CM ಇದ್ದಂಥ ಸಂದರ್ಭದಲ್ಲಿ 4 ಜನ ಬೇರೆ STಗಳಿಂದ ಮಿನಿಸ್ಟರ್ ಮಾಡಿದ್ರು ಯಡಿಯೂರಪ್ಪನವ್ರ ಫೀಲ್ಡಲ್ಲಿ. ಅದಾದಮೇಲೆ ಇವತ್ತು ಇಡೀ ದೇಶದಲ್ಲಿ ರಾಜ್ಯದಲ್ಲಿ SC/STಗಳು ಎಲ್ಲ ಒಂದಾಗಲಿ ಅನ್ನುವಂಥ ಒಂದು ಉದ್ದೇಶದಿಂದ BJP ಸರ್ಕಾರ ನಮಗೆ ವಾಲ್ಮೀಕಿ ರಜಾ ಘೋಷಣೆ ಮಾಡೋ ಒಂದು ಮುಖಾಂತರ ಇಡೀ ರಾಜ್ಯದಲ್ಲಿ ವಾಲ್ಮೀಕಿ ಸಂಘಟನೆ ಆಗೋ ಥರ ಮಾಡಿದ್ದು ನಮ್ಮ BJP ಸರ್ಕಾರ. ಇವತ್ತಿಲ್ಲ ನಾಳೆ BJPನಲ್ಲಿ ದಲಿತರು CM ಹಾಗೆ ಆಗ್ತಾರೆ ಅನ್ನೋಂಥ ಭರವಸೆ ನಮಗಿದೆ, ಹಾಗೆ ಆಗ್ತೀವಿ. ಕಾಂಗ್ರೆಸ್ ಅವರು ಒಂದು ಆರೋಪ ಮಾಡ್ತಾರೆ, ದಲಿತರ ಮೇಲೆ ಇಷ್ಟೊಂದು BJPಗೆ ಅಭಿಮಾನ ಇರುವಂಥವ್ರು ನಮ್ಮ ರಾಮ ಮಂದಿರ ಉದ್ಘಾಟನೆಗೆ ದ್ರೌಪದಿ ಮುರ್ಮು ಅವ್ರನ್ನ ಯಾಕೆ ಕರಲಿಲ್ಲ? ಇದು ಯಾವುದೇ ಒಂದು ಸರ್ಕಾರದ ಅಧೀನದಲ್ಲಿ ಇರುವಂಥದ್ದು ರಾಮ ಮಂದಿರ ಅಲ್ಲ, ಅದು ಬಂದು ಒಂದು ಟ್ರಸ್ಟ್ ಮಾಡಿದ್ದಾರೆ. ಆ ಟ್ರಸ್ಟಿಂದ ಅವರು ಇನ್ವಿಟೇಷನ್ ಕೊಡ್ತಾರೆ. ಆ ಇನ್ವಿಟೇಷನ್ ಪ್ರಕಾರ ಅವರು ಮಾಡಿದ್ದಾರೆ ವಿನ ಇದು ಸರ್ಕಾರದ ಕಾರ್ಯಕ್ರಮ ಅಲ್ಲ ಅಯೋಧ್ಯೆದು. ಸೊ ಏನು ಟ್ರಸ್ಟ್ ಅವರು ನಮಗೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಕರೆದಿದ್ದೀವಿ, ಮಾಡಿದ್ದೀವಿ.
ಆಮೇಲೆ ಮರ್ಮುವರೆಗೂ ಕೂಡ ಇನ್ವಿಟೇಷನ್ ಹೋಗಿದೆ, ಇಲ್ಲ ಅಂತ ಹೇಳೋದು ಅದು ತಪ್ಪು. ಬರಬೇಕು ಬಿಡೋದು ಅನ್ನೋದು ಅವ್ರಿಗೆ ಜವಾಬ್ದಾರಿ ಇರುತ್ತೆ, ನಾವು ಹೋಗಿ ಕರ್ಕೊಂಬರೋದು ಅಂತದಲ್ಲ. ಆಮೇಲೆ ಅಡ್ವಾಣಿ ಅವ್ರ ಬಗ್ಗೆನೂ ಇದೇ ರೀತಿಯೇ ಒಂದು ತಪ್ಪು ಸಂದೇಶನ ಕೊಟ್ಟಿದ್ರು ಸಮಾಜಕ್ಕೆ. ಅಡ್ವಾಣಿ ಅವ್ರನ್ನ ಇನ್ವಿಟೇಷನ್ ಕೊಟ್ಟಿಲ್ಲ ಅಂತೆ, ಕರೆಯೋದಿಲ್ವಂತೆ, ಅವ್ರನ್ನ ದೂರ ಇಟ್ಟಿದ್ದಾರೆ ಅಂತ. ಖಂಡಿತ ಇಲ್ಲ. ಅದಕ್ಕೆ ಟ್ರಸ್ಟಿಗೆ ಸಂಬಂಧಪಟ್ಟವರು ಚಂಪಕ್ರಮ್ಮ ಅಂತ ಅವರ ಪ್ರಧಾನ ಕಾರ್ಯದರ್ಶಿಗಳೇ ಅವರೇ ಖುದ್ದಾಗಿ ಅಡ್ವಾಣಿ ಅವ್ರ ಮನೆಗೆ ಹೋಗಿ ಕೂಡ ಕೊಟ್ಟು ಬಂದಿದ್ದಾರೆ. ಸೊ ಅದೇ ರೀತಿ ನಮ್ಮ ರಾಷ್ಟ್ರಪತಿಗಳಿಗೂ ಕೂಡ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಅದನ್ನು ಸರ್ಕಾರದ ಮೇಲೆ ಆಗಲಿ ಇನ್ನೊಂದ್ರ ಮೇಲೆ ಆಗಲಿ ಗೂಬೆ ಕೊಡಿಸೋಂಥ ಅವಶ್ಯಕತೆ ಇಲ್ಲ. ಇವತ್ತು ನಮ್ಮ ದಲಿತರಿಗೆ ಮೀಸಲಾತಿನ ಹೆಚ್ಚು ಮಾಡೋಂಥ ಕೆಲಸ ಕೂಡ ನಮ್ಮ BJP ಪಾರ್ಟಿನೇ ಮಾಡಿರೋದು. ಎಸ್ ಟಿಗಳಿಗೆ 3% ಇತ್ತು. ಆ 40 ವರ್ಷದ ಹೋರಾಟದಲ್ಲಿ 3%ನ್ನ 7%ಗೆ ಮಾಡಿದಂಥ ಕೀರ್ತಿ ಇವತ್ತು ನಮ್ಮ BJP ಸರ್ಕಾರಕ್ಕೆ ಸೇರಬೇಕು. ಕೇಂದ್ರ ಸರ್ಕಾರನ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಎರಡೂ ಸೇರೇ ಇವತ್ತು ಮಾಡಿರೋವಂಥದ್ದು. ಅದರಲ್ಲಿ ವಿಶೇಷವಾಗಿ ಇವತ್ತು ಕರ್ನಾಟಕದಲ್ಲಿ ನಮಗೇನೆ ಪ್ರತ್ಯೇಕವಾದಂಥ ಒಂದು ST ಡೈರೆಕ್ಟೆಡನ್ನು ಕೂಡ ಮಾಡಿ ಒಂದು ಮಿನಿಸ್ಟ್ರಿ ಕೂಡ ಮಾಡಿರೋವಂಥದ್ದು ನಮ್ಮ BJP ಸರ್ಕಾರ. ಹಾಗಾಗಿ ನಾನು ಮಗದೊಮ್ಮೆ ನಾನು ಏನು ಕೇಳ್ತೀನಿ, ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ನಮ್ಮ ಮಂಜುನಾಥ್ ಸರ್ ಅವರಿಗೆ ಮತ ನೀಡೋದ್ರ ಮುಖಾಂತರ ಇಡೀ ರಾಜ್ಯದಲ್ಲಿ BJPಗೆ ಮತ ನೀಡಿ ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ SC ST ಸ್ನೇಹಿತರನ್ನು ಕೈ ಮುಗಿದು ನಾನು ಕೇಳ್ಕೊತೀನಿ. ದಯವಿಟ್ಟು ಕಾಂಗ್ರೆಸ್ಸನ್ನು ನಂಬಕ್ಕೆ ಹೋಗಬೇಡಿ. ಅದು ಯಾವತ್ತಿದ್ರೂ ಕೂಡ ನಮ್ಮನ್ನು ಸುಡುವ ಮನೆ ಅಂತೇಳಿ ನಾನು ಮತ್ತೊಂದು ಸಲ ತಮ್ಗೆ ಹೇಳ್ತೀನಿ. ಈಗಾಗಲೇ ರಾಜ್ಯದಲ್ಲಿ ವಿಜಯ ಸಂಕಲ್ಪ ಯಾತ್ರೆ ಶುರುವಾಗಿದೆ. ವಿಜಯ ಪರ್ವನೂ ನಮ್ಮದೇ ಆಗುತ್ತೆ. ಇನ್ನೇನಿದ್ರು ಕೂಡ ವಿಜಯ ಪತಾಕೆಯನ್ನು ಆರಿಸೋದೊಂದು ಬಾಕಿ ಇದೆ. ಅದನ್ನು ಕೂಡ ನಾವು ಆರಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಮಾಧ್ಯಮ ಮುಖಾಂತರ ಇಡೀ ಜನತೆಗೆ ತಿಳಿಸೋಕೆ ಇಷ್ಟಪಡ್ತೀನಿ. ನೀವು ದಲಿತ ಮುಖಂಡರು BJP ಬೆಂಬಲ ಕೊಡ್ತಾ ಇದ್ದೀರಾ, ಆದರೆ ನಿನ್ನೆ ಆನೇಕಲ್ ತಾಲೂಕಿನ ಸಾಕಷ್ಟು ಸಂಘಟನೆಗಳು ದಲಿತ ಮುಖಂಡರಾಗಿರುವಂಥದ್ದು ದೊಡ್ಡವರೆಲ್ಲ ಸಹ ಒಂದು ಪತ್ರಿಕಾಗೋಷ್ಠಿ ನಡೆಸಿ ಕಾಂಗ್ರೆಸ್ಗೆ ಬೆಂಬಲ ಸಲ್ಲಿಸಿದ್ದಾರೆ. ನೀವು ನಿಮಗೆ ಬೆಂಬಲ ಬೇಕು ಅಂತ ನೀವು ಕೇಳ್ಬೋದಾಗಿತ್ತಲ್ಲ. ಯಾರಿಗೆ? ಇದು ಶೋಷಿತ ವರ್ಗಗಳ ಒಕ್ಕೂಟ ಹಾಗೂ ಹಿಂದುಳಿದ ವರ್ಗಗಳ ಒಕ್ಕೂಟ ದಲಿತ ಮುಖಂಡರೆಲ್ಲ ಸೇರಿ ನಿನ್ನೆ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟರು. ಸುಮಾರು ಒಂದು 100 ರಿಂದ 150 ಸಂಘಟನೆಗಳು ಒಂದ್ ಕಡೆ ಸೇರ್ಕೊಂಡು ಪ್ರೆಸ್ ಮೀಟ್ ಮಾಡಿ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದಾರೆ. ಈಗ ನೀವು ಅವ್ರನ್ನ ಭೇಟಿ ಮಾಡಿಲ್ವಾ? ಯಾರನ್ನಂತೀರಿ? ಈ ಸಂಘಟನೆಗಳನ್ನ? ಇಲ್ಲ, ಅದ್ರದ್ದು ಮಾಹಿತಿ ನಮಗಿಲ್ಲ. ಈಗ ನಾನು ವೆರಿ ಕ್ಲಿಯರಾಗಿ ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ಸು ಯಾವತ್ತೂ ಕೂಡ ದಲಿತರ ಪರ ಇಲ್ಲ. ಈಗ ಯಾರು ಪ್ರೆಸ್ ಮೀಟ್ ಮಾಡಿದ್ದಾರೆ ನನ್ನ ಸಹೋದರರು, ಅವ್ರು ಏನು ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಾನಂತೂ ಕೂಡ ಇವತ್ತು ಏನು ಬಾಬಾ ಸಾಹೇಬರು ಬರೆದಿರೋಂಥ ಬರಹ ಭಾಷಣ ಬುಕ್ಗಳಿದ್ದಾವೆ, ಅವರ ಜೀವನ ಆಧಾರ, ಅವರು ಹೇಳಿರೋಂಥ ಒಂದು ಹಿನ್ನೆಲೆಯಿಂದ ನಾನು ಇವತ್ತು ಹೇಳ್ತಾ ಇದ್ದೀನಿ. ಆ ಒಂದು ನಾಲೆಡ್ಜಿಂದ ಇವತ್ತು ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ಸು ಯಾವತ್ತಿದ್ರೂ ನಮ್ಮ ದಲಿತರಿಗೆ ಒಳ್ಳೆ ಪಾರ್ಟಿ ಅಲ್ಲ, ಅದು ಸುಡುವ ಮನೆ ಅಂತೇಳಿ. ಇವತ್ತು ಇನ್ನೂ ಒಂದು ನಾನು ಹೇಳಬೇಕು ಅಂದರೆ, ಕಾಂಗ್ರೆಸ್ ಮತ್ತು ಗಾಂಧಿ ಅಸ್ಪೃಶ್ಯರಿಗೆ ಏನು ಮಾಡಿದ್ದಾರೆ ಅನ್ನೋವಂಥದ್ದನ್ನು ನಾವು ದಯವಿಟ್ಟು ಎಲ್ಲರೂ ಓದ್ಕೊಂಡ್ರೆ ಅದರಲ್ಲಿ ಅವ್ರಿಗೆ ಉತ್ತರ ಸಿಗುತ್ತೆ. ಆಮೇಲೆ ಇದರಲ್ಲಿ ಯಾವುದೇ ಒಂದು ವ್ಯಕ್ತಿನ ನಾವು ಟಾರ್ಗೆಟ್ ಮಾಡೋವಂಥದ್ದು ಇಲ್ಲ. ಈಗ ಅವ್ರಿಗೆ ಅಲ್ಲಿ ಏನು ಇದಾಗಿದೆ ಅನ್ನೋದಕ್ಕಿಂತ ನನಗೆ ನಮ್ಮ ಪಾರ್ಟಿ ಸಿದ್ಧಾಂತ, ನಮ್ಮ ಬಾಬಾ ಸಾಹೇಬರ ಸಿದ್ಧಾಂತದ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ನಮ್ಮ ರಾಜ್ಯದ ಜನತೆಗೆ ಮನವಿ ಮಾಡ್ಕೊತೀನಿ, ದಯವಿಟ್ಟು ದೇಶ ಸುಭಿಕ್ಷವಾಗಿರಬೇಕು ಅಂತಂದರೆ ನಾವೆಲ್ಲ BJPಗೆ ವೋಟ್ ಮಾಡಬೇಕು. ಮತ್ತೊಮ್ಮೆ ಮೋದಿಯವ್ರನ್ನ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಬೇಕು. ಅದೇ ರೀತಿ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ನಮಗೆ ಏನು ಹೃದಯವಂತ ಮಂಜುನಾಥ್ ಸರ್ ಸಿಕ್ಕಿದ್ದಾರೆ, ಅವರಿಗೆ ಅತ್ಯಂತ ಹೆಚ್ಚಿನ ಮತಗಳಿಂದ ನಾವು ಗೆಲ್ಲಿಸೋವಂಥ ಒಂದು ಕೆಲಸ ಮಾಡೋಣ. ಭವಿಷ್ಯ ಸರ್ಕಾರ ಬಂದರೆ ಎಲ್ಲೋ ಒಂದು ಜಾಗದಲ್ಲಿ ಅವ್ರನ್ನ ಸೆಂಟ್ರಲಲ್ಲಿ ಆರೋಗ್ಯ ಸಚಿವರು ಕೂಡ ಮಾಡ್ತಾರೆ ಅನ್ನೋವಂಥ ಒಂದು ನಿರೀಕ್ಷೆಯನ್ನು ಕೂಡ ನಾವು ಇವತ್ತು ಅದ್ರ ಮೇಲಿದ್ದೀವಿ. ಅದೇ ಈಗ ಬೇರೆ ಯಾರೇ ಗೆದ್ದರೂ ಕೂಡ ಅವರು ಸೆಂಟ್ರಲಲ್ಲಿ ಯಾವುದೇ ಒಂದು ಸ್ಥಾನಮಾನ ಅವ್ರಿಗೆ ಸಿಗಲ್ಲ, ಕಾಂಗ್ರೆಸ್ ಸರ್ಕಾರ ಬರೋದು ಇಲ್ಲ. ಹಾಗಾಗಿ ದಯವಿಟ್ಟು ಮಂಜುನಾಥ್ ಸರ್ ಅವ್ರನ್ನ ನಾವು ಸೆಂಟ್ರಲ್ ಮಿನಿಸ್ಟರ್ ಮಾಡ್ತೀವಿ ಅನ್ನೋ ಒಂದು ಸಂಕಲ್ಪ ತಟ್ಟಿ ಅವ್ರನ್ನ ವೋಟ್ ಹಾಕೋ ಮುಖಾಂತರ ಅತಿ ಹೆಚ್ಚಿನ ಮತಗಳಲ್ಲಿ ನಾವು ಗೆಲ್ಸೋಣ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮನ್ನೆಲ್ಲ ಕೇಳ್ಕೊತೀನಿ. ಜೈ ಹಿಂದ್, ಜೈ ಭೀಮ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುರಳಿ ಅಂತೇಳಿ, ಜಿಲ್ಲಾ OBC ಕಾರ್ಯಕಾರಿಣಿ ಸದಸ್ಯ. ಆನೇಕಲ್ ಎಲ್ಲ ಮತದಾರ ಬಂಧುಗಳಲ್ಲಿ ನಾನು ವಿನಂತಿಸ್ಕೊಳ್ಳೋದೇನು ಅಂತೇಳಿದ್ರೆ, ಮೊದಲು ಮತ ನೀಡಿ. ಫಸ್ಟು ITBT ಅವರು ಮತ್ತು ಏನು ಟ್ವಿಟ್ ಮಾಡ್ತೀವಿ, ಫೇಸ್ಬುಕ್ ಮಾಡ್ತೀವಿ, ಇವರೆಲ್ಲನೂ ಫಸ್ಟು ವೋಟ್ ಮಾಡಿ. ವೋಟ್ ಹಾಕೋ ದಿನ ಟ್ರಿಪ್ಗಳು ಹೋಗೋದು ಇವೆಲ್ಲನೂ ಬಿಡಿ. ಯಾಕಂದ್ರೆ ನಾವೇ ಬಂದು ವೋಟ್ ಹಾಕಿಲ್ಲ ಅಂತೇಳಿದ್ರೆ ಇನ್ಯಾರು ದೇಶಕ್ಕೋಸ್ಕರ ನಮ್ಗೆ ಸಿಕ್ಕೋದು ಒಂದು ಅವಕಾಶ. ನಾವು ದೇಶನ ಆಯ್ಕೆ ಮಾಡ್ತಿರೋದು. ನಾವು ಯಾರೋ ಒಂದು ಪಾರ್ಟಿನ ಇದು ಮಾಡೋದು, ಆಮೇಲೆ ನಿಮ್ಗೆ ಯಾವ್ದು ಸೂಕ್ತ ಅಭ್ಯರ್ಥಿ, ಯಾವುದೇ ಒಳ್ಳೆ ಅಭ್ಯರ್ಥಿ ಅದು ನಾವೇ ನಿರ್ಧಾರ ಮಾಡಿ. ನಾವು ಫಸ್ಟು ಮತ ಕಟ್ಟಕ್ಕೆ ಹೋಗಬೇಕು, ಮತದಾನ ನೀಡಬೇಕು. ರಜಾ ಕೊಟ್ಟಿದ್ರೆ ಅಂತೇಳಿ ನಾವು ಹೋಗೋದು, ಟ್ರಿಪ್ ಹೋಗೋದು ಬರೋದು, ಆಮೇಲೆ ಏನೋ ಅಭಿವೃದ್ಧಿ ಆಗಿಲ್ಲ ಅಂತ ಫೇಸ್ಬುಕ್ಕಲ್ಲಿ ಫಸ್ಟ್ ಹಾಕ್ತೀವಿ.
ಫಸ್ಟ್ ನಾವು ಫೇಸ್ಬುಕ್ಕಲ್ಲಿ ಫಸ್ಟ್ ಹಾಕೋದು ಫಸ್ಟ್ ಕಲಿತೀವಿ. ನಾವು ಬಂದು ಅವತ್ತಿನ ದಿನ ನಾವು ಮತ ಹಾಕೋದನ್ನು ಫಸ್ಟು ನಾವು ಕಲಿಬೇಕು. ನಾವು ಫಸ್ಟು ನಾವು ನಡ್ಕೊಳ್ಬೇಕು. ನಾವು ನಡ್ಕೊಂಡು ಆಮೇಲೆ ನಾವು ಕೇಳಬೇಕು. ನಾವು ಟ್ವಿಟ್ಟರು ಫೇಸ್ಬುಕ್ಕು ಇದೆಲ್ಲ ಯಾರು ಯೂಸ್ ಮಾಡ್ತೀವಿ? IT-BT ಅವರು ವಿದ್ಯಾವಂತರೆ ನಾವೇ ಯೂಸ್ ಮಾಡೋದು. ಅತಿ ಹೆಚ್ಚು ನಗರ ಪ್ರದೇಶದಲ್ಲೇ ಕಮ್ಮಿ ಆಗ್ತಾ ಇದೆ ಓಟು. ಮತದಾನ ಸಂಖ್ಯೆ ಪರ್ಸೆಂಟೇಜ್ ಯಾವಾಗ ನೋಡಿದ್ರು ನಮಗೆ 50, 55, 52 ಮೇಲೆ 60% ಇದುವರೆಗೂ ಮುಟ್ಟಿಲ್ಲ ನಾವು. ಅದೇ ಗ್ರಾಮಾಂತರ ಕಡೆ ಬನ್ನಿ, ಹಳ್ಳಿ ಜನ ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಷ್ಟು ನಾಗರಿಕತೆಯಾಗಿ ನಾವು ಮತ ಚಲಾಯಿಸ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದೀವಿ. ಮತ್ತು ಅವ್ರು ಯಾವುದು ಫೇಸ್ಬುಕ್ಕು ಟ್ವಿಟ್ಟರ್ಗಳು ಇವೆಲ್ಲ ಯಾವುದೋ ಕ್ವಶನ್ ಮಾಡೋದಿಲ್ಲ. ಹೋದಾಗ ಊರಲ್ಲಿ ಕೇಳ್ತಾರೆ ಅಭಿವೃದ್ಧಿ ಏನಾಗಿದೆ, ಏನು ಮಾಡಬೇಕು, ಯಾರನ್ನ ಆಯ್ದುಕೊಂಡ್ಕೊಳ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ನಾವೆಲ್ಲ ಫೇಸ್ಬುಕ್ಕು ಟ್ವಿಟ್ಟರ್ಗಳೆಲ್ಲ ಕೇಳೋ ಬದಲು ನೀವು ಫಸ್ಟ್ ಮತದಾನ ಮಾಡಬೇಕು. ದೇಶನ ಆಯ್ಕೆ ಮಾಡೋದು ಯಾವಾಗ ನಾವು ಕಲಿತೀವಿ? ಈ ಟೈಮಲ್ಲಿ ದಯವಿಟ್ಟು ಹೇಳ್ತೀನಿ ಎಲ್ಲರಿಗೂ ವಿನಂತಿಸ್ಕೊತಾ ಇದ್ದೀವಿ. ನಾವೆಲ್ಲರೂ ಸೇರಿ ಮತಗಟ್ಟೆಗೆ ಹೋಗಿ ಫಸ್ಟ್ ಮತದಾಡೋಣ, ಸೂಕ್ತ ವ್ಯಕ್ತಿನ ಆಯ್ಕೆ ಮಾಡೋಣ. ಮತ್ತು ಡಾಕ್ಟರ್ ಮಂಜುನಾಥ್ ಅಂತ ಇಂಥ ಒಳ್ಳೆ ವ್ಯಕ್ತಿಗಳು ನಮಗೇನೋ ದೇಶ ಸೇವೆ ಮಾಡಬೇಕು ಅಂತ ಬಂದಿದ್ದಾರೆ. ಇಂಥ ಒಳ್ಳೆ ವ್ಯಕ್ತಿ ಅವರು ಒಳ್ಳೆ ಸರ್ವಿಸ್ ಆಗಿದೆ. ಒಂದು ಚಿಕ್ಕ ಸಂಸ್ಥೆನ ದೊಡ್ಡ ಸಂಸ್ಥೆಯಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಅದೇ ಸಾಕು ನಮಗೆ ರೋಲ್ ಮಾಡಲಾಗಿ ಆಗಿದ್ದಾರೆ ಅವರು. ಅಂಥ ವ್ಯಕ್ತಿಗಳು ನಮ್ಗೆ ಬಂದಾಗ ನಾನು ಒಳ್ಳೆ ವ್ಯಕ್ತಿ, ಏನು ನಮಗೆ ಮತ ನೀಡಿ ನಮ್ಗೆ ಗೆಲ್ಲಿಸ್ತಾರೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಬಂದಿದ್ದಾರೆ. ಅಂಥವ್ರನ್ನ ನಾವು ಗೆಲ್ಲಿಸಿದ್ರೆ ಮುಂದೆ ಯಾರು ಒಳ್ಳೆ ವ್ಯಕ್ತಿಗಳು ನಾವು ರಾಜ್ಯಕ್ಕೆ ಬರಬೇಕು ಅನ್ನೋದು ನಮ್ಮ ಉದ್ದೇಶ ಇದೆಯೋ ಅದು ನಿಜವಾಗ್ಲೂ ನಮಗೆ ಇದಕ್ಕೆ ಒಂದು ಮಾದರಿ ಆಗ್ತೈತೆ. ಮುಂದೆ ಬಂದು ಚುನಾವಣೆ ನಿಂತ್ಕೊಳ್ಳೋಂಥ ಒಳ್ಳೆ ವ್ಯಕ್ತಿಗಳು ಇರಪ್ಪ, ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡ್ತಾರೆ ಅನ್ನೋದು ಅವ್ರಿಗೂ ನಂಬಿಕೆ ಬರುತ್ತೆ. ಒಳ್ಳೆಯವರು ಬರೋದಕ್ಕೆ ಒಂದು ಅವಕಾಶ ಆಗುತ್ತೆ. ದಯವಿಟ್ಟು ಇಂಥ ಡಾಕ್ಟರ್ ಮಂಜುನಾಥ್ ಅಂತ ಅವ್ರನ್ನ ಗೆಲ್ಲಿಸಿ ಅವ್ರ ಜಲಶೀಲನ ಮಾಡಬೇಕು. ಅವ್ರ ಅಭಿವೃದ್ಧಿ ನಿಜವಾಗ್ಲೂ ನಮಗೆಲ್ಲರಿಗೂ ಒಳ್ಳೇದಾಗುತ್ತೆ. ನಮ್ಮ ಜಿಲ್ಲೆಗೆ ಒಳ್ಳೇದಾಗುತ್ತೆ, ನಮ್ಮ ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ನಮ್ಮ ದೇಶಕ್ಕೆ ಒಳ್ಳೇದಾಗುತ್ತೆ. ದಯವಿಟ್ಟು ಮತ ನೀಡಿ ಎಲ್ಲರೂ ಮತಗಟ್ಟೆಗೆ ಬಂದು ಮತ ಹಾಕಬೇಕು ಅಂತೇಳಿ ದಯವಿಟ್ಟು ವಿನಂತಿ ಮಾಡ್ಕೊತಾ ಇದ್ದೀನಿ.